ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಹೆಂಗಿತ್ತು ಅಂದ್ರೆ ಇಡೀ ಸಮಾರಂಭದಲ್ಲಿರ್ತಕ್ಕಂಥ ಸಭಿಕರನ್ನೆಲ್ಲ ತಮ್ಮ ಮನಸ್ಸಿನ ಮಂಗಳದಕ್ಕೆ ಹೇಳ್ಕೊಳ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಸಾಧನ ಅಡಿಬಾಪು. ಅದು ನನ್ನ ಮನದಾಳದಲ್ಲಿ ಇವತ್ತು ಇದೆ. ಚಡ್ಡಿ ಕಟ್ಟಲು ಬಾರದ ನನಗೆ ದೇಶ ಕಟ್ಟಬೇಕು ಅಂತಕ್ಕಂಥ ಅವರ ದೇಶದ ಘೋಷಣೆಗಳಿಂದ ನನಗೆ ಅವಾಗ ಅರಿವಾಯಿತು. ಅಂತ ಧೀಮಂತ ನಾಯಕರು ನಮ್ಮ ಅರ್ಜುನ್ಜಿಯವರು. ಅವರ ಇತಿಹಾಸ ಪುಟಗಳನ್ನ ಒಂದೂ ಬಿಡದೆ ಸವಿಸ್ತಾರವಾಗಿ ಇಲ್ಲಿಯವರೆಗೆ ನಮ್ಮೆಲ್ಲರಿಗೂ ತಿಳಿ ಹೇಳಿರ್ತಕ್ಕಂಥ ಅವರ ಮನದಾಳದ ಮಾತುಗಳನ್ನ ಬಿಚ್ಚಿ ಹೇಳಿರ್ತಕ್ಕಂಥವರು ಇವರು ಯಾರು ಅಂದ್ರೆ ನಮ್ಮವರು ಅರ್ಜುನಿಗೆಯ ಮಜರೆಹಳ್ಳಿ ಹೆಬಳಟ್ಟಿಯವರು ಅಂದ್ರೆ ನಮಗೆ ಇನ್ನೂ ತುಂಬಾ ಸಂತೋಷ. ಇಂಥ ಮೇಧಾವಿಗಳನ್ನ ನಮ್ಮೂರಿಗೆ ಕರೆಸೋಣ, ಅಂತವರಿಂದ ಇನ್ನಷ್ಟು ಕಲಿಯೋಣ ಅನ್ನುತ್ತಾ ಇನ್ನ ಮುಂದೆ ಹಿರಿಯ ಉಪನ್ಯಾಸಕರು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನ ಮಾಡತಕ್ಕಂಥ ಡಾಕ್ಟರ್ ಎಂ.ಡಿ. ದಿಲ್ಶಾದ್ ಅವರು ಸ್ವತಂತ್ರ ಚಳವಳಿಯಲ್ಲಿ ಸಾಹಿತ್ಯದ ಮಹತ್ವ ಮತ್ತು ಸಾಹಿತ್ಯದ ಪಾತ್ರ ಇದರ ಬಗ್ಗೆ ನಮ್ಮ ಮುಂದೆ ಬಿಚ್ಚಿಡಲಿದ್ದಾರೆ. ಹಲೋ, ಎಸ್, ಜಗದಗಲ ಮುಗಿಯಗಲ ನಿಗೆಯಗಲ ಪಾತಾಳದಿಂದ ನಿಮ್ಮ ಸಿರಿ ಚರಣ ಪಾತಾಳದಿಂದ ನಿಮ್ಮ ಸಿರಿ ಚರಣ ಬ್ರಹ್ಮಾಂಡದ ನಿಮ್ಮ ಸಿರಿ ಮುಕುಟ ಜಗದಗಲ ಮುಗಿಲ ನಿಗೆಗಲ ಅಗಮ್ಯ ಗೋಚರ ಅಪ್ರತಿಮಲಿಂಗವೇ ಅಗಮ್ಯ ಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಿಯ ಜಗಲ ಮುಗಿಲ ಮಿಗೆಗಲ ನಿಮಗಲ ಕೂಡಲ ಸಂಗಮ ದೇವಯ್ಯ ಆ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರೇ ಜಗದಗಲ ಮುಗಿಯಗಲ ಮಿಗೆಗಲ. ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಮಾಜಿ ಶಾಸಕರು ಅತ್ಯಂತ ಆತ್ಮೀಯ ಹಿರಿಯ ನಾಯಕರು, ಸದಾ ನನ್ನಂತ ಎಲ್ಲರನ್ನು ಕಟ್ಕೊಂಡು ಎಲ್ಲರನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಆದರಣೀಯ ಶಿವಾನಂದ ಅವರು. ಶಿವಾನಂದ ನೋಡಿದ್ರೆ ಮಹಾನಂದ ಆಗ್ಬಿಟ್ಟು ಅವರು ಶಿವಾನಂದನ ದಿಲ್ಶಾದ್ ಅಂದ್ರೆ ಮನಾನಂದ, ದಿಲ್ ಅಂದ್ರೆ ಹೃದಯ, ಆನಂದ್, ಶಾದ್ ಅಂದ್ರೆ ಆನಂದ್. ಅವರು ಶಿವನಿಗೆ ಆನಂದ ಮಾಡೋದು, ಮನಸ್ಸಿಗೆ ಇಷ್ಟ ಮಾಡೋದು. ನನಗೆ ಮಾತಾಡಕ್ಕೆ ಕಲಿಸಿದಂಥ ಗುರುಗಳು ಮಧ್ಯನಾಗಿ ಯಶಸ್ಕನ್ಮಠ
ಭಾಷಣ ಹೇಗೆ ಮಾಡಬೇಕನ್ನೋದು ನಾ ಕಲ್ತಿದ್ದು ನೋಡಿ. ಸೋಶಾಲಜಿ ಕಲಿಸುವಾಗ ಅವರು ಶಕ್ತಿ ಇನ್ನೂ ಐತೆ. 72 ಮುಗಿದ್ರು ಸೈತೆ 72 ಎಕ್ಕ 10 72 ತಿರಿ 10 ಅಲ್ಲ, ಎಷ್ಟು 72 27 ಶಕ್ತಿ ಇತ್ತು ಅವ್ರ ಕಡೆ. 73 37 ಶಕ್ತಿ. ಹೀಗೆ ನನಗೆ ಆದರ್ಶ ಶಿಕ್ಷಕರು. ಭಾಷೆ ಜೊತೆ ಭಾವ. ನಾನು ಬಹಳ ಅತ್ಯಂತ ಬಡ ವಿದ್ಯಾರ್ಥಿ, ನಮ್ಮನ್ನು ಬೆಳೆಸಿದ ಇವಾಗ ರೋಲ್ ಮಾಡಲ್ ಫಾರ್ಮ್ ಅಂಥವ್ರ ಜೊತೆಗೆ ನಿಂತು ಮಾತಾಡಕ್ಕಾಗೋದಿಲ್ಲ ಅಂತ ನಾನು ಕುಂತು ಮಾತಾಡ್ತೀನಿ. ಕಾರಣ ಬೇರೆ ಐತಿ. ಕುಂತು ಮಾತಾಡಕ್ಕೆ ಅದನ್ನ ಹೇಳಂಗಿಲ್ಲ, 4 ಮಂದಿಯಾಗಿ ಹೇಳಬಾರದು ಅಂತ ಮಾಡಿದ್ದೆ. ನನ್ನ ಕಾಲಾಗ ಸ್ವಲ್ಪ ತೊಂದರೆ ಆಗಿದೆ, ನನ್ನ ಕಾಲಾಗ ಸಾಕಾಗಿದೆ. ಆಪರೇಷನ್ ಮಾಡ್ಕೊಂಡಿದ್ದೀವಿ, 1 2 ತಿಂಗಳು ಅಡ್ಮಿಟ್ ಆಗಿದ್ದೆ. ಅವಾಗ ಸ್ವಲ್ಪ ಲಕ್ಷ್ಯ ಮಾಡಿದ್ವಿ, ಕಾಲಿಗೆ 2 ಲಕ್ಷ ರೂಪಾಯಿ ಕೊಡ. ಸ್ವಲ್ಪ ಲಕ್ಷ್ಯ ಮಾಡಿದ್ವಿ, 2 ಲಕ್ಷ ರೂಪಾಯಿ ಕೊಡ. ಕಾಲ ಮೇಲೆ ಕಾಲು ಹಾಕೊಂಡು ಮಂದಿ ಕಾಲ ಮೇಲೆ ಕಾಲ್ ಮಾಡಾಕ್ತಾರೆ, ಫೋನ್ ಕಾಲ್. ನಾನು ಸ್ವಲ್ಪ ಸೀರಿಯಸ್. ನಮ್ಮ ಗುರುಗಳು ಕಮಿಟಿ ಸರ್ ಸ್ವಲ್ಪ ನಿಮ್ಮ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು, ಅಲ್ಲಿ ತನಕ ನನಗೆ ಕರ್ಕೊಂಡು ಹೋಗಕ್ಕೆ ಆಗುದಿಲ್ಲ. ಅವ್ರ ಗುರು, ನಾನು ಶಿಷ್ಯ, ಅದು ಡಿಫ್ರೆನ್ಸ್ ಅದ. ಸ್ವಲ್ಪ ನಿಮ್ಗೆ ಲೈಟರ್ ವೇದಲ್ಲಿ ಸ್ವಲ್ಪ ಹಗರಾಗಿಲ್ಲ. ಅವರು ಸಬ್ಜೆಕ್ಟ್ ಕೊಟ್ಟಾರ, ನಮ್ದು ಸ್ವಲ್ಪ ಆಬ್ಜೆಕ್ಟ್ ಅದ. ಮತ್ತೆ ಇಷ್ಟು ಒಳ್ಳೆ ಜನ, ಇಷ್ಟು ಒಳ್ಳೆಯ ವಾತಾವರಣ. ಅಧ್ಯಕ್ಷರು ಹೇಳಕತ್ತ, ಇದು ಎಷ್ಟು ಒಳ್ಳೆ ಗಿಡ, ಇಲ್ಲಿ ಹುಣಸೆ ಅದ, ಇಲ್ಲಿ ಬೇವು, ಸೃಷ್ಟಿ ಅನ್ನೋದು ಅವ್ರು ಹೇಳಿ ಬಹಳ ಚೆನ್ನಾಗಿ. ಸೃಷ್ಟಿ ಮೇಲೆ ದೃಷ್ಟಿ ಹೋದ್ರೆ ಹಿಂಗಾಗುತ್ತೆ. ನಾನು ಎಲ್ಲೋ ಒಂದ್ ಕಡೆ ಹೋದಾಗ, ಬಾರ್ಡರ್ ಹೋದಾಗ ಅವ ಒಂದು ಇಲ್ಲೇಂತೂ ಪರಿಚಯ ಮಾಡೋರು ಅಥವಾ ನಿರೂಪಕರು ಭಾಳ ಚಂದ ಅದಾರ. ಅಲ್ಲಿ ಇಂಗ್ಲಿಷ್ನಾಗ ಬರ್ಕೊಂಡಿದ್ರು ಅವ್ರು. ನನಗೆ ಏನ್ ಹೇಳ್ಬೇಕಾಗಿದೆ, ಇಂದಿನ ಮೂಕ ತಿಥಿಗಳು, ಇಂದಿನ ಮುಖ್ಯ ತಿಥಿಗಳನ್ನ ಕಲಿಲ್ಲ. ಇಂದಿನ ಮೂಕ ತಿಥಿಗಳು ನಿಮ್ಮನ್ನು ದ್ವೇಷಿಸಿ ಮಾತನಾಡಲಿದ್ದಾರೆ. ಭಾಷೆ ಸ್ವಲ್ಪ ಅಮೋಘವಾಗಿ. ಮತ್ತೆ ಈ ಗುರು ಪರಂಪರೆ ಬಗ್ಗೆ, ರಾಷ್ಟ್ರಭಕ್ತಿ ಬಗ್ಗೆ ಸ್ವಲ್ಪ ಎಲ್ಲ ಮಾತಾಡ್ತೀನಿ. ಒಂದು 2-3 ತಾಸ್ನಾಗ ಮುಗಿಸ್ತೀನಿ ಅಂತ ತಿಳ್ಕೋಬೇಡ್ರಿ. ಜಲ್ದಿ ಮುಗಿಸ್ತೀನಿ. ನನಗೆ ಪೀಠಿಕೆ ಹಾಕ್ಬೇಕು ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ಟಾರ್ಟ್ ಮಾಡಿದ್ರೆ ಒಂದು 5 ನಿಮಿಷ ಭಾಷಣ ಮುಗಿಸ್ತೀನಿ. ಸ್ಟಾರ್ಟ್ ಮಾಡಿದ್ರೆ ನಮ್ಮ ಭಾಷೆ, ಕನ್ನಡ ಭಾಷೆ ಭಾಳ ಚಂದ ರೀ. ನಮ್ಮ ಶಿಷ್ಯಂದ್ರು ನಮ್ಗಿಂತ ಉತ್ತಮ ಭಾಷೆಯನ್ನು ಉಪಯೋಗ ಮಾಡ್ಬೇಕು ಅಂತಕ್ಕಂಥ ನಾನು ನೋಡಿದ್ದೀನಿ ಕಣ್ಣಾರೆ. ಒಂದು ಕಾಲೇಜಿನಲ್ಲಿ ನಾನು ಧಾರವಾಡದಲ್ಲಿದ್ದಾಗ ನಾನು ಊಟ ಮಾಡ್ತಾ ಇದ್ದೆ. ಅವಾಗ ಬಾಳೆಹಣ್ಣು ತಂದು ಕೊಟ್ಟರು ನಮ್ಮ ಸ್ಟೂಡೆಂಟ್. ಸರ್ ಬಾಳೆಹಣ್ಣು ತಿನ್ರಿ ಅಂತ. ಬಾಳೆಹಣ್ಣು ಅನ್ಕೊಂಡು ನಾಳೆ ನಂದು ಬಾಳೆಹಣ್ಣು ಆಗ್ಯದ ಅಂತ. ಅವರು ಬಾಳೆಹಣ್ಣು ಅಂದ್ರು, ನಾನು ಬಾಳೆಹಣ್ಣು ಆಗ್ಯದ ಅಂತ. ಅವಾಗ ಅವರಂದ್ರು, ಸರ್ ಬಾಳೆ ಹಣ್ಣಾದ ಮೇಲೆ ತಿನ್ಬೇಕು, ಬಾಳೆ ಹಣ್ಣಾದ್ಮೇಲೆ ತಿನ್ಬೇಕು, ಬಾಳೆಕಾಯಿ ತಿನ್ನಕ್ ಬರಂಗಿಲ್ರಿ ಸರ್, ಬಾಳೆಹಣ್ಣು ತಿನ್ರಿ ಅಂತ. ಭಾಷೆ ಅಷ್ಟು ಚಂದ. ಮಾತಾಡಬೇಕು ಅಂತಂದ್ರೆ ಮಾತು ಆಡ್ಬೇಕು, ಮಾತೇ ಆಡ್ಬೇಕು, ಮಾತಾಡಬೇಕು. ಮಾತು ಹೆಂಗಿರ್ಬೇಕು, ಅವ್ರ ಹಂಗ ಇವ್ರ ಹಂಗ ಯಾರ ಹಂಗೂ ಇರಬಾರ್ದು, ಯಾರ ಹಂಗೂ ಇರಬಾರ್ದು. ಆದ್ರೆ ಕೇಳುವ ಹಂಗಿರ್ಬೇಕು. ಮಾತಿನಾಗ ಮಾತಿರ್ಬೇಕು, ಮಾತಿನಾಗ ಆತಿರ್ಬೇಕು, ಮಾತಿನಾಗ ನೀತಿರ್ಬೇಕು, ಭೀತಿರ್ಬೇಕು, ಮಾತಿನಾಗ ರೀತಿರ್ಬೇಕು, ಪ್ರೀತಿ ಇರ್ಬೇಕು, ಮಾತಿನಾಗ ಉದ್ದೇಶ ಇರಬೇಕು, ಆದೇಶ ಇರಬೇಕು, ಮಾತಿನಾಗ ಉಪದೇಶ ಇರಬೇಕು, ಸಂದೇಶ ಇರಬೇಕು. ಎಷ್ಟು ಚಂದ ಉಪದೇಶ ಮಾಡಿ, ಎಷ್ಟು ಚಂದ ಸಂದೇಶ ಮಾಡಿ. ಇಡೀ ಜೀವನವನ್ನು ನೋಡ್ಬೇಕು. ಕನ್ನಡಿ ಸರ್ ಅಂತಾರೆ, ಕಲಿಬೇಕು. ಮಾತಿನಾಗ ತೂಕ ಇರಬೇಕು. ಮಾತಾಡಿದ್ರೆ ಮಾತಿನಾಗ ತೂಕ ಇರಬೇಕು, ಇಲ್ಲಿ ಸುಮ್ಮನೆ ಕೂತಿರ್ಬೇಕು. ಮಾತಿನಾಗ ಆತ್ಮೀಯತೆ ಅಲೆ ಇರಬೇಕು, ಆತ್ಮೀಯತೆ ಅಲೆ ಇರಬೇಕು, ನಲಿವಿನ ನೆಲೆ ಇರಬೇಕು, ನಗನಗ್ತಾ ಇರ್ಬೇಕಂತ. ಯಾಕ? ನಗೋದು ಒಂದು ಭೋಗ, ನಗಿಸೋದು ಒಂದು ಯೋಗ, ನಗದೇ ಇರುವುದು ಒಂದು ರೋಗ.
ಮಾತಿನಲ್ಲಿ ಆತ್ಮೀಯತೆ ಅಲೆ ಇರಬೇಕು, ನಲಿವಿನ ನೆಲೆ ಇರಬೇಕು, ಸೌಹಾರ್ದದ ಸೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು. ಮಾತು ಸಾಧನೆ ಆಗ್ಬೇಕು, ಮಾತು ಸಾಧನೆ ಆಗ್ಬೇಕು, ಆದ್ರೆ ಅದೇ ಸಾಧನೆ ಆಗಬಾರ್ದು. ಮಾತು ಸಾಧನೆ ಆಗಬೇಕು, ಆದ್ರೆ ಅದೇ ಸಾಧನೆ ಆಗಬಾರ್ದು. ಮಾತಿನಲ್ಲಿ ವೇಗ ಇರಬೇಕು, ಉದ್ವೇಗ ಇರಬಾರ್ದು. ಮಾತಿನಲ್ಲಿ ಮಗುವಿನ ನಗೆ ಇರಬೇಕು, ಹಗೆ ಇರಬಾರ್ದು. ಮಾತಿನಾಗ ಸಂಸ್ಕಾರ ಇರಬೇಕು, ಸಂಸಾರದಾಗ ಸ್ವಲ್ಪ ಸಂಸ್ಕಾರ ಇರಬೇಕು. ಮಾತಿನಾಗ ಸಂಸಾರ ಇರಬೇಕು, ಸಂಸಾರದಾಗ ಸಂಸ್ಕಾರ ಇರಬೇಕು, ಅದಿದ್ರೆ ಬರೀ ಅಂತ್ಯ ಸಂಸ್ಕಾರ ಇರಬೇಕು. ಮಾತು ಮತಿಯಿಂದ ಬರಬೇಕು, ಆದರೆ ಮತೀಯವಾಗಿರಬಾರ್ದು. ಮಾತು ಮತಿಯಿಂದ ಬರಬೇಕು, ಮತೀಯವಾಗಿರಬಾರ್ದು. ಮಾತು ಮುತ್ತಾಗಿರ್ಬೇಕು, ಸ್ವಲ್ಪ ಮೆತ್ತಗಿರಬೇಕು. ಸಿದ್ದೇಶ್ವರ ಸ್ವಾಮೀಜಿಯವರು ಮಾತಾಡಿದಾಗ ಹಂಗಿರ್ಬೇಕು. ಮಾತು ಪ್ರತಿ ಶಬ್ದ ಮುತ್ತಿರ್ತದೆ. ಮಾತು ಮುತ್ತಾಗಿರಬೇಕು, ಸ್ವಲ್ಪ ಮೆತ್ತಗಿರಬೇಕು. ಮಾತು ಮಿತವಾಗಿರಬೇಕು, ಎಲ್ಲರಿಗೂ ಹಿತವಾಗಿರಬೇಕು. ಮಾತು ಕೊಟ್ಟಂಗ ಮಾತಿರ್ಬೇಕು, ಎಲ್ಲಿಗೆ ಮೂಕಾಗಿರ್ಬೇಕು. ಹಿಂಗೆ ಉದ್ದಾಗತ್ತೆ, ಇಲ್ಲಿ ಸುದ್ದಿ ಮಾಡ್ತೀವಿ. ಬಹಳಷ್ಟು ಮಾತಾಡೋದು ಇಲ್ಲ. ಅದೇ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ ಅಂತೂ ಹೇಳಂಗಿಲ್ಲ. ಮತ್ತೆ ಎಷ್ಟು ಚಲೋ ಮಂದಿ ಮತ್ತೆ ನಮ್ಗೆ ಸಿಗಬೇಕಲ್ಲ. ಕುರ್ಚಿ ಮೇಲೆ ಕುಂತರು ಚೆನ್ನಾಗಿದ್ದಾರೆ, ಕಟ್ಟಿ ಮೇಲೆ ಕುಂತರು ಗಟ್ಟಿದ್ದಾರೆ, ಮಾಗಿ ಮೇಲೆ ಕುಂತ ಕೇಳಕತ್ತಾರೆ. ಎಲ್ಲರೂ ಇಷ್ಟೋ ವಾತಾವರಣ. ಮತ್ತು ಅತ್ಯಂತ ಆನಂದ ನಮ್ಮ ಸರ್ಗೆ, ಅಧ್ಯಕ್ಷರಿಗೆ ಇಷ್ಟು ಸಮಯ ಸಿಕ್ಕದಲ್ಲ ಅಂತ. ನಮ್ಗೆ ಇಷ್ಟು ಸಮಯ ಎಂದು ಕೊಡಂಗಿಲ್ಲ. ಇಷ್ಟು ಸಮಯ ಸಿಕ್ಕದೆ. ಅವರು ಅಲ್ಲಿ ಇಲ್ಲಿ ಭಯ ಆದ್ರೆ ಅಲ್ಲಿ ಭಕ್ತಿ ಇದೆ. ನಮಗೆ ಭಯ ಭಕ್ತಿ ಇರ್ಬೇಕಲ್ಲ ಸರ್. ಆದ್ರೆ ಇವ್ರು ನೋಡ್ರಿ, ಇವರು ಇಲೆಕ್ಷನ್ ಬಗ್ಗೆ ಚಿಂತೆ ಮಾಡೋರು, ಅವ್ರು ಜನರೇಷನ್ ಬಗ್ಗೆ ಚಿಂತೆ ಮಾಡೋರು. ಇವರು ಚುನಾವಣೆಯಲ್ಲಿ ಗೆಲ್ಲೋರು, ಅವರು ಚಲಾವಣೆಯಲ್ಲಿ ಇರೋರು. ಮತ್ತೆ ಇನ್ ಮೆನಿ ರೆಸ್ಪೆಕ್ಟ್ ಹೀಸ್ ಮೈ ರೋಲ್ ಮಾಡಲ್. ನಾನು ಈ ರಾಜಕಾರಣಿ, ಯಾಕಂದ್ರೆ ಅವರು ಬಹಳ ಅತ್ಯಂತ ಅವ್ರ ಹೃದಯವನ್ನು ನೋಡಿದ್ದಾನೆ, ಮನಸ್ಸನ್ನು ನೋಡಿದ್ದೇನೆ. ಎಲ್ಲರ ಜೊತೆಗೆ ಜಾತಿ ಧರ್ಮ ಭಾಷೆ ಮೀರಿ ನಾವು ಭಾಷಣ ಮಾಡ್ತೀವಿ, ಆದ್ರೆ ಅವರು ಪೋಷಣೆ ಮಾಡಿದ್ದಾರೆ ಎಲ್ಲರನ್ನು ಕರ್ಕೊಂಡು. ಹ್ಯಾಸ್ ಆಲ್ ಅಡ್ಮೈರ್ಸ್ ಅರೌಂಡ್. ರಾಷ್ಟ್ರ ಎಂಥ ಜನರನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಂಬಲಿ ಅಂತ ಇಂಥ ಜನ ಇನ್ನು ಅದಾರ. ಅದಕ್ಕೆ ನಾವು ಭಾರತದಾಗ ಇನ್ನೂ ನೆಮ್ಮದಿಯಾಗಿದ್ದೀವಿ. ಯಾವ ರಾಷ್ಟ್ರದಲ್ಲಿ ಸಮರ್ಪಣಾ ಭಾವನೆ ಇರಂಗಿಲ್ಲ, ಸಮರ್ಪಣಾ ಭಾವನೆ ಇರದೇ ಇರುವ ದೇಶದಲ್ಲಿ ಆದೇಶಗಳು, ಉಪದೇಶಗಳು, ಸಂದೇಶಗಳು ಯಾವ ಕಾರ್ಯ ಮಾಡಂಗಿಲ್ಲ. ಆ ರಾಷ್ಟ್ರ ಮುಂದೆ ಬರಬೇಕಾದ್ರೆ ಒಳ್ಳೆ ಜನ ಬೇಕು. ಜಪಾನ್ ರಾಷ್ಟ್ರ ಬಟ್ ಹಿಡಿದು ಹುಡುಕಿದ ಸಿಗುವುದಿಲ್ಲ. ಅಮೆರಿಕೆ ಮತ್ತು ರಷ್ಯಾನ ಎದುರಿಸುವಂತಹ ಶಕ್ತಿ ಬಂತು. ಯಾಕೆ? ಅಲ್ಲಿ ಜನ ಹಂಗದ. ಮೊನ್ನೆ ಇಷ್ಟು ದೊಡ್ಡ ಸುನಾಮಿ ಆದರೂ ಮತ್ತೆ ರೀಕನ್ಸ್ಟ್ರಕ್ಷನ್ ಒಂದು ವಾರದಲ್ಲಿ ಮತ್ತೆ ಕಟ್ಟಿದ್ರು ಅವರು ನಮ್ಮ ಪಟ್ಟಣವನ್ನು. ಅಂತ ಜನ. ಮುದುಕಿ 2ನೇ ಮಹಾಯುದ್ಧದಲ್ಲಿ ಜಪಾನ್ದಾಗ ಕಮಾಂಡರ್ ಹತ್ರ ಬಂದು, ಕಮಾಂಡರ್ ಒಂದು ಮೆಸೇಜ್ ಕೊಟ್ಟಿರ್ತಾನೆ, ರಾಷ್ಟ್ರ ಗಂಡಾಂತರದಲ್ಲಿ ಇದೆ, ನಿಮ್ಮ ಹತ್ರ ಏನಾದ್ರೂ ಇದು ತಂದು ಕೊಡಿ ಅಂತ ಹೇಳ್ತಾರ. ಬಂಗಾರ, ಹಣ ಅಥವಾ ಮಕ್ಕಳಿದ್ರೆ ತಂದು ಕೊಡಿ ಅಂತಂದಾಗ ಒಂದು ಮುದುಕಿ, ಒಂದು ವಿಧವೆ, ಸ್ವಾಮಿ ನನ್ನ ಕಡೆ ಏನೂ ಇಲ್ಲ, ನನ್ನ ಹತ್ರ 3 ಗಂಡು ಮಕ್ಕಳಿದ್ದಾರೆ, ಇವ್ರಿಗೆ ಅರ್ಪಿಸಿ ಹೋಗ್ತಾ ಇದ್ದಾರೆ ಹೇಳಿ ಹೋಗ್ತಾಳ ಒಂದು ತಾಯಿ. ಮೊದಲನೇ ಮಗ ಸತ್ತು ಕೊಳ್ಳಿ ಮೆಸೆಂಜರ್ ಬಂದು ತಾಯಿಗೆ ಹೇಳ್ತಾನ, ನಮ್ಮ ತಾಯಿ ನಿನ್ನ ಹಿರಿಯ ಮಗ ಸತ್ತು ಹೋದ. ಅವಾಗ ಮೌನ ಪ್ರತಿಕ್ರಿಯೆ. 2ನೇ ಸಲ ಅದೇ ಮೆಸೆಂಜರ್ ಬಂದು ಹೇಳ್ತಾನ, ತಾಯಿ ನಿನ್ನ ಚಿಕ್ಕ ಮಗನು ಕೂಡ ವೈರಿ ಗುಂಡಿಗೆ ಬಲಿಯಾದ ಅಂತಂದಾಗ ಮತ್ತೆ ಆ ತಾಯಿ ಅದೇ ಮೌನ ಪ್ರತಿಕ್ರಿಯೆ. 3ನೇ ಸಲ ಅದೇ ಮೆಸೆಂಜರ್ ಬಂದು ಆ ತಾಯಿಗೆ ಹೇಳ್ತಾನೆ, ತಾಯಿ ನಿನ್ನ ಉಳಿದ ಮಗನು ಕೂಡ ವೈರಿ ಗುಂಡಿಗೆ ಬಲಿಯಾಗಿ ಸತ್ತು ಹೋದ ಅನ್ಕೊಳಾಗ ಅವಾಗ ಆ ತಾಯಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಹಳ ಅಳ್ತಾಳ. ಅಳೋದು ಸ್ಟಾಪ್ ಆದ್ಮೇಲೆ ಆ ಮೆಸೆಂಜರ್ ಕೇಳ್ತಾನೆ, ಯಾಕಮ್ಮ ಮೊದಲು ಬಂದಾಗ ಸುಮ್ಮನೆ ಕುಂತಿ, 2ನೇ ಸಲ ಬಂದಾಗ ಸುಮ್ಮನೆ ಕುಂತಿ, ಈಗ ಅಳಕತ್ತಿ ಅಂದ್ರೆ ಬಹುಶಃ ಈ 3 ಮಕ್ಕಳ ಪೈಕಿ ಈ ಮಗನ ಮೇಲೆ ಹೆಚ್ಚು ಪ್ರೀತಿ, ವ್ಯಾಮೋಹ, ವಾತ್ಸಲ್ಯ ಇತ್ತು ಅನ್ನೋದು ಕೇಳ್ತಾವ. ಆಗ ಆ ತಾಯಿ ಹೇಳ್ತಾಳ, ಮಗು ನಾನು ಮಕ್ಕಳು ಸತ್ರು ಅಂತ ಅರ್ಥ ಇಲ್ಲ, ರಾಷ್ಟ್ರ ಗಂಡಾಂತರದಲ್ಲಿ ಇದೆ, ರಾಷ್ಟ್ರಕ್ಕೆ ಕೊಡ್ಲಿಕ್ಕೆ ನನ್ನ ಹತ್ರ 4ನೇ ಮಗು ಇಲ್ಲ, ಅದಕ್ಕೆ ನಾನು ಅಳಕತ್ತೀನಿ. ಎಂಥ ತಾಯಿ, ಎಂಥ ಜನ. ತಾಯಿ
ಇಲ್ಲಿ ನೋಡ್ರಿ, ಪ್ರಿಂಟಿಂಗ್ ಪ್ರೆಸ್ ಖರೀದಿ ಮಾಡಕ್ಕೆ ಬಂಗಾರ. ಮಹಿಳೆಗೆ ಬಂಗಾರ ಅಂದ್ರೆ ದೊಡ್ಡ ಶಕ್ತಿ. ಅವ್ರಿಗೆ ಏನಿಲ್ಲ ಅಂದ್ರೆ ಬಂಗಾರ ಕೊಟ್ಟರೆ ಸಾಕು ಸುಮ್ ಕೊಡ್ತಾರೆ ಮನ್ಯಾಗ. ಬಂಗಾರ ಮಾರಾಟ ಮಾಡಿ ಕೆಲಸ ಮಾಡ್ತೀವಿ. ಏನ್ ಶಕ್ತಿ? ತಾಯಂದ್ರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಮಾತಾಡೋದು. ನಾನು ಈ ಮಹಿಳೆಯರನ್ನು ಮರೆಯೋದಿಲ್ಲ. ಯಾಕೆ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ತಿಳ್ಕೋಬೇಡ್ರಿ, ನನ್ನ ಇಬ್ರು ಮಹಿಳೆಯರನ್ನ ಎಂದೂ ಮರೆಯಂಗಿಲ್ಲ ಅಂತ ಹೇಳಿ. ಒನ್ ವುಮನ್, ಮೈ ಮದರ್ ಹ್ಯಾಸ್ ಗಿವನ್ ಮಿ ಲೈಫ್. ಅನದರ್ ವುಮನ್, ಮೈ ಮದರ್ ಇನ್ ಲಾ ಹ್ಯಾಸ್ ಗಿವನ್ ಮಿ ವೈಫ್. ಸ್ವಲ್ಪ ಮಾಡಿ ಸ್ವಲ್ಪ ಬದಲಾವಣೆ. ಜೀವನ ಕೊಟ್ಲು ತಾಯಿ, ಸಂಗಾತಿ ಕೊಟ್ಲು ಅತ್ತೆ, ಲಗ್ನ ಮಾಡ್ಕೊಂಡ್ಮೇಲೆ ನಾನು ಅತ್ತೆ. ಶಬ್ದಗಳು ಕನ್ನಡ ಭಾಷೆ ಮಾತಾಡಿದಾಗ ಬಹಳ ರೋಮಾಂಚನ ಆಗ್ತದೆ. ಒಂದೊಂದು ಸ್ವಲ್ಪ ಏಕವಚನ ಆದ್ರೆ ಬೇರೆ, ಬಹುವಚನ ಆದ್ರೆ ಬೇರೆ, ತ್ರಿಲಿಂಗ ಆದ್ರೆ ಬೇರೆ ಆಗ್ತದೆ, ಪುಲ್ಲಿಂಗ ಬೇರೆ. ಬೀಚಿ ಅಜ್ಜ ಒಂದ್ಸಲ ಕಟ್ಟಿ ಮೇಲೆ ಕುಂತಿದ್ರು ಹಳ್ಳ್ಯಾಗ. ಒಂದು ಹೆಣ್ಮಗಳು ಗಂಡನ ಮನೆಗೆ ಬರ್ತಾಳ, ಊರಿಗೆ ಬಂದಿರ್ತಾಳ. ಅಜ್ಜ ಕೇಳ್ತಾಳ, ಬೀಚಿ ಅಜ್ಜ, ಯಾಕಮ್ಮ ಆರಾಮದೇನು? ಆರಾಮದೀನ್ರಿ ಅಜ್ಜ ಅಂತ. ಯಾವಾಗ ಬಂದಿ? ನಿನ್ನ ಬಂದಿನ್ರಿ ಅಂತ. ಹೆಂಗದ ನಿನ್ನ ಗಂಡ ಅಂತ ಕೇಳ್ತಾರ ಅಜ್ಜ. ಆಗ ಹೆಣ್ಮಗಳು ಅಂತಾರೆ, ಏನ್ರಿ ಅಜ್ಜ, ನನ್ನ ಗಂಡಗೆ ನೀವು ಏಕವಚನದಾಗ ಮಾತಾಡಕತ್ತೀರಲ್ರಿ ಅನ್ನೋದು. ಅವಾಗ ಹೌದಾ, ನಿನ್ನ ಗಂಡಂದಿರು ಹೇಗಿದ್ದಾರೆ ಅಂದ್ಬಿಡ್ತಾರೆ. ನಿನ್ನ ಗಂಡಂದಿರು ಹೇಗೆ? ಬಹುವಚನ ಆಗಲ್ಲ. ಅದೇ ಅಪ್ಪ ಅರ್ಥ ಮಾಡ್ಕೊಡ್ರಿ ಅಂತ ಹೇಳ. ತಾಯಿಯಲ್ಲಿರು ಅವ್ರ ತ್ಯಾಗ. ಪುಸ್ತಕದಾಗ ಹಾಗೆ ತಾಯಿದು ತೋರಿಸ್ತಾರೆ, ಚಂದ್ರನ ತೋರಿಸ್ತಾರೆ. ತಾಯಿ ಎಷ್ಟು ದೊಡ್ಡ ಶಕ್ತಿ ತಾಯಿ. ಆದ್ರೆ ಈಗ ಅಂತಹ ಪರಂಪರೆ ನೆನಪಿಸ್ಕೊಟ್ರು. ನನಗೆ ಬಹಳ ಆನಂದ ಆಯ್ತು. ಒಂದು ಪ್ರೊಫೆಸರ್ ಅಂಬ್ಲಿ ಅವರು ಒಂದು ಪ್ರಸ್ತಾಪ ಮಾಡಿ, ನನ್ನ ಗುರುಗಳು ಒಂದು ಮಾಡಿ. ನಾನು ಕನ್ಮಡಿಸ್ತಾರ ಹೆಸರು ತೊಳಕ್ಕೆ ಹೆಸರು ಬರ್ತದೆ, ಅದಕ್ಕೆ ಗುರುಗಳು ಅಂತ ಹೇಳೋದು. ಗುರುಗಳು ಅಂದ್ರೆ ತಿಳಿತದೆ ಆ ಪುಸ್ತಕ. ಯಾಕಂದ್ರೆ ಗುರು ಆಗೋದು ಬಹಳ ಕಷ್ಟ. ನಾ ಗುರು ಅಧಿಕಂ, ಗುರುವಿನಿಗಂತ ಯಾರೂ ಅಧಿಕರಿಲ್ಲ. ಅಕಮಾರಿ ಹೇಳ್ತಾರೆ, ನರಜನ್ಮದಿಂದ ಹರಜನ್ಮಕ್ಕೆ ಒಯ್ಯುವನೇ ಗುರು. ನನ್ ಮಾತಾಡ್ತಾರೆ ಮೊಬೈಲ್ ಮಾತಾಡ. ಮೊಬೈಲ್ಗಳು ಗಂತರಿ ಬಹಳ ದೊಡ್ಡ ಗಂತ. ಈಗ ಎಲ್ಲರ ಮನ್ಯಾಗ, ಎಲ್ಲರ ಕೈಯಾಗ ಮೊಬೈಲ್. ಎಲ್ಲರೂ ಕಾರ್ಯನಿರತರಾಗಿದ್ದಾರೆ. ಎಲ್ಲರ ಮನ್ಯಾಗ ಎಲ್ಲರ ಕೈಯಾಗ ಮೊಬೈಲ್, ಎಲ್ಲರೂ ಕಾರ್ಯನಿರತರಾಗಿದ್ದಾರೆ. ಆದರೆ ನಾವು ಸಂಪರ್ಕಿಸುವ ವ್ಯಕ್ತಿ ಮಾತ್ರ ನಮ್ಮ ವ್ಯಾಪ್ತಿ ಪ್ರದೇಶ ಹೊರಗಲ್ಲ, ಸಿಗೋದಲ್ಲ ನಮ್ಮ ಕೈಯಾಗ. ಅದು ಅನಿವಾರ್ಯ ಇದೆ. ನಮ್ಮ ಜೊತೆ ಕರೆದು ನಮ್ಗೆ ಅಂಬರೀಶರು ಆಹ್ವಾನ ಕೊಟ್ಟು, ಆಹ್ವಾನ ಕೊಟ್ಟರು. ಆ ವಾಹನ ಬರಾಕ ಕಾರ್ದಾಗ ಚೆನ್ನಪ್ಪ ಅವರು ಡ್ರೈವ್ ಮಾಡಕತ್ತ. ಒಳ್ಳೆ ಗಾಡಿ ಅದು ಮತ್ತು ಒಳ್ಳೆ ಬಾಡಿ ಆ ಚಂದ ಡ್ರೈವ್ ಮಾಡ್ತಾ ಇದ್ರು. ಈಗ ಚಂದ ಡ್ರೈವ್ ಮಾಡಿದ್ರು, ಅವಾಗ ನಿದ್ದೆ ಮಾಡಿದ್ವಿ, ಈಗ ಸುದ್ದಿ ಮಾಡಾಕತ್ತ. ಈ ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕು ತಾಯಿ ಗುರುಗಳ ಬಗ್ಗೆ. ಅಲ್ರಿ, ನಾವು ಒಬ್ಬರು ಸಾಮಾನ್ಯ ಹೇಳ್ತೀವಿ, ಒಂದ್ ದಿವಸ ಖುಷಿಯಾಗಿರ್ಬೇಕಾದ್ರೆ ಒಳ್ಳೆ ಊಟ ಮಾಡ್ತೀವಿ, ಒಂದು ವರ್ಷ ಖುಷಿಯಾಗಿರ್ಬೇಕಾದ್ರೆ ಲಗ್ನ ಮಾಡ್ಕೋಬೇಕು. ವರ್ಷಕ್ಕೊಂದಲ್ಲ, ವರ್ಷಕ್ಕೊಂದು ತಿಳ್ಕೋಬೇಡ. ಮತ್ತೊಮ್ಮೆ ಹೆಂಗ ಅರ್ಥ ಮಾಡ್ಕೊಂಡು ಬಂದಿರ್ತಾರೆ. ನಗಳದು ಒಂದು ಮಾಡ್ಕೊಳ್ಳೋದು ಒಂದು ಅರ್ಥ. ಇಡೀ ಜೀವನ ಪರ್ಯಂತ ಖುಷಿಯಾಗಿರ್ಬೇಕಾದ್ರೆ, ಸಾಯುವವರೆಗೆ ಖುಷಿಯಾಗಿರ್ಬೇಕಾದ್ರೆ ಟೀಚರ್ ಆಗಲ್ಲ, ಸಾಯುವವರೆಗೆ ಖುಷಿಯಾಗಿರ್ಬೇಕಾದ್ರೆ ಶಿಕ್ಷಕ. ಅದು ಶಿಕ್ಷಕ. ಹರ ಮುನಿದರೆ ಗುರು ಕಾಯ್ತಾನೆ. ಗುರು ಮುನಿದರೆ ಹರ ಕಾಯ್ದ ಇಂತಹ ಶಕ್ತಿಯಾದ ಶಿಕ್ಷಕರು. తర్వాత ಬಂದಾಗಿತ್ತು, ಕಣ್ಣು ಕುಕ್ಕಾಕತ್ತೆ. ಇದು ಎದುರು ಕುಂತವ್ರಿಗೆ ಮಲ್ಕೊಂಡಾರ ಎದ್ದು ಹೋಗೋದು ಗೊತ್ತಾಗ್ತಿದ್ದಿಲ್ಲ. ನನ್ಗೆ ಗೊತ್ತಿದೆ ಅರ್ಜುನ್ಗೆ ಜನ ಒಳ್ಳೆಯವರು. ಯಾಕಂದ್ರೆ ಒಳ್ಳೆ ಜನರ ಪರಂಪರೆ ಇಲ್ಲಿದೆ, ಸಂಸ್ಕಾರ ಇಲ್ಲಿದೆ. ಹಳ್ಳ್ಯಾಗ ಇಷ್ಟು ಚಲೋ ಗಟ್ಟಿಯಾಗಿ ಯಾರು ಗದ್ದಲ ಮಾಡಲಾರ್ದು ಕುಂತಿದ್ದು ಫಸ್ಟ್ ಟೈಮ್ ಮಾಡಾಕ. ಭಾಳ ಹಳ್ಳಿ ಹೋಗಿ ನಾನು, ಆ ಹಳ್ಳಿಗೆ ಹೋದ್ರೆ ಮತ್ತೆ ಹಳ್ಳಿ ಹೋಗಂಗಿಲ್ಲ. ಆದ್ರೆ ಈ ಹಳ್ಳ್ಯಾಗ ಮಕ್ಕಳು ಸರಿಯಾಗಿ ಕುಂತಾರೆ, ಹೆಣ್ಣು ಮಕ್ಕಳು ಮಾತಾಡಲಾರ್ದ ಕುಂತಾರ. ಅವ್ರಿಗೆ ಮಾತಿಯರ್ ಅಂತಾರ, ಮಾತೆ ಆಸ್ತಿ ಅವ್ರಿಗೆ, ಅದಕ್ಕೆ ಮಾತಿಯರ್ ಅಂತಾರ. ಅವರು ಮಾತಾಡ್ತಾ ಇಲ್ಲ, ಮಾತಾಡಿದ್ರೆ ಗೊತ್ತಾಗ ಶರೀರ ಮಾತಾಡ್ತಿರ್ತಾರ. ಅದು ಇಲ್ಲಿ ಸ್ವಲ್ಪ ಗೊತ್ತಾಗ ಪಿನ್ ಡ್ರಾಪ್ ಅನಿಸ್ತದೆ. ಇದು ಜಾಗೃತ ಸ್ಥಾನ ಇದೆ. ಇಲ್ಲೇ ಇದು ಬಹಳ ಪಾಯಸ್ ಪ್ಲೇಸ್. ಹೆಣ್ಮಕ್ಳ ಬಗ್ಗೆ ಬಹಳ ಇಷ್ಟು ಜನ, ಬಹಳ ಸ್ವಲ್ಪ ಜನ ಅದಾರ ಖರೆ, ಆದ್ರೆ ಅಷ್ಟೇ ಸಾಕು. ನಾವು ಬರೀ ವಿಚಾರ ಮಾಡ್ತೀವಿ, ಅವ್ರು ಪ್ರಚಾರ ಮಾಡ್ತಾರೆ.
ಯಾರು ಯಾವ್ದಾದ್ರು ವಿಷಯ ಇಡೀ ಊರಿಗೆ ತಿಳಿಸ್ಬೇಕಂತಂದ್ರ ಹುಡುಗರಿಗೆ ಹಾಕಿ ಹೋಗ್ಬೇಡ್ರಿ. ಒಬ್ಬನ ಅಕ್ಕ ಬಸಕ್ಕ ಬಾರಮ್ಮ ಇಲ್ಲಿ ಇದು ಒಂದು ಮಾತು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ ಅಂತ ಅಂದ್ಬಿಟ್ಟು ಸಾಕು, ಇಡೀ ಊರಿಗೆ ಗೊತ್ತಾಗ್ಬಿಡ್ತದ. ಪುರುಷರಿಗಿಂತ ಹೆಣ್ಮಕ್ಳು 2 ಪಟ್ಟು ಹೆಚ್ಚು ಮಾತಾಡ್ತಾರಂತ, 4 ಪಟ್ಟು ಹೆಚ್ಚು ತಿಂತಾರಂತೂ ಒಬ್ರು ಹೇಳ್ಯಾರ. ನಾವು ಒಪ್ಪಂಗಿಲ್ಲ. ಯಾಕೆ ಹಂಗಂತ ಕೇಳಿದವ್ರಿಗೆ ಅವ ಹೇಳ್ತಾರೆ, ಸರ್ ಅಡಿಗೆ ಚಲೋ ಆಗಿದ್ದಂತ ತಿಂತಾರ್ರಿ, ಮಕ್ಕಳು ಉಳಿಸಿದ್ದು ತಿಂತಾರ್ರಿ, ಗಂಡ ಉಳಿಸಿದ್ದು ಪ್ರಸಾದ ತಿಂತಾರ್ರಿ, ತಮ್ಮ ಪಾಲಿಂದ ಬಿಡೋದೇ ಇಲ್ರಿ, ಮತ್ತೆ ಗಡಿಗೆ ಒಳಗೆ ಅಡಿಗೆ ಕೆಡಬಾರ್ದು ಅದನ್ನು ತಿಂದು ಬಿಡ್ತಾರೆ. ಅದು ಸುಳ್ಳು. ಹೆಣ್ಣು ಮಕ್ಕಳಿಗೆ ಊಟ ಸಿಗೋದು ಬಹಳ ಕಠಿಣ. ಲಾಸ್ಟ್ ತಿಂತಾರ, ಲೀಸ್ಟ್ ತಿಂತಾರ. ಎಲ್ಲಾ ಮ್ಯಾಗಲೆಲ್ಲ ಮಕ್ಕಳು ಗಂಡ ಎಲ್ಲ ತಿಂತಾನ, ಉಳಿದ್ರೆ ನೀರು ಹಾಕೊಂಡು ತಿಂತಾನ. ಅವ್ರಿಗೆ ಹಿಮೋಗ್ಲೋಬಿನ್ ಅದಕ್ಕೆ ಕಡಿಮೆ. ಸುಳ್ಳು ಮಾತಾಡ್ತಾ ಹೇಳ್ತೀವಿ, ಆದ್ರೆ 8 ಪಟ್ಟು ಹೆಚ್ಚು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಇವತ್ತು ಸಂಸ್ಕಾರ, ಇವತ್ತು ಧರ್ಮ, ಇವತ್ತು ಏನಾದ್ರು ವಿಚಾರ ಉಳಿದಿದ್ರೆ ಜಗತ್ತಿನಾಗ ಹೆಣ್ಮಕ್ಳ ಕಡೆ. ನಮ್ದು ಪುರುಷರು ಪ್ರಧಾನ ಪಾತ್ರ ಆಗಿಲ್ಲ. ಇಲ್ಲಿ ನೋಡ್ರಿ, ಈ ಪುಸ್ತಕ ಹೆಂಗ್ ಬಂತನ್ನೋದು ಇತಿಹಾಸದಲ್ಲಿ ಪ್ರೊಫೆಸರ್ ಹೇಳಿದ್ರು. ಪ್ರಿಂಟಿಂಗ್ ಪ್ರೆಸ್ ಅವಾಗ ಪ್ರೆಸ್ ಮಾಡ್ಯಾರ ಅವರು. ಪ್ರೆಸ್ ಮಾಡಿದ್ದಲ್ಲ, ಬಂಗಾರ ಮಾರಿ ಪ್ರೆಸ್ ತೆಗಿಯೋದು. ಆ ಕಲ್ಪನೆ ನೋಡ್ರಿ, ಎಷ್ಟು ಚಂದ ಕಲ್ಪನೆ. ಸ್ವಾತಂತ್ರ್ಯಕ್ಕೆ ಅವರು ಬಲಿದಾನ ಮಾಡೋದು. ಈ 5 ಮಂದಿನ ಮತ್ತೆ 5 ಮಂದಿನ ಮತ್ತೆ ನೆನಪು ಮಾಡಂಗಿಲ್ಲ, ಬೇರೆ 6ನೇ ಮನುಷ್ಯ ಬರಂಗಿಲ್ಲ. ಯಾಕಂದ್ರೆ ಅವರು ಸತ್ತು ಬದುಕಿದ್ದಾರೆ, ನಾವು ಬದುಕಿದಾಗ ಸತ್ತಂಗದೀವಿ. ಜೀವನದ ಯಶಸ್ವಿ ಯಾವಾಗಂದ್ರೆ ನೀವು ಹೋದ ಮೇಲೆ ಸತ್ತ ಮೇಲೆ ಬದುಕಬೇಕು, ಅವಾಗದು ನಿಜವಾದ ಜೀವನ. ಇಲ್ಲ ಎಷ್ಟು ಸಾಕು ಬೆಳಕು ಸಾಕಾಗ ನನ್ ಕಾಣ್ತಾರೆ, ಎಲ್ಲಾರು ನೀವು ನೋಡಕತ್ತಾರೆ ಏನ್ ಮಾಡ್ತಾರಂತ. ಈಗ ಸಾಕು ಎಷ್ಟು ನಾ ಕಾಣ್ತೀನಿ, ಕೇಳಿದ್ರೆ ಸಾಕು. ಇನ್ನೊಂದು ಅರ್ಧ ತಾಸು 2 ತಾಸು ಹಿಂಗ್ ಕೂಡ್ಲಿ ಸಾಕು. ಇಲ್ಲ ಹೆಚ್ಚು ಮಾತಾಡೋದಿಲ್ಲ ಬಿಡಿ, ಹೆಚ್ಚು ಮಾತಾಡೋದು ಸ್ಟಾರ್ಟ್ ಮಾಡಿದ್ರೆ 5 ನಿಮಿಷ ಮುಗಿಸ್ತಂತ ಹೇಳಿ ಮೊದಲ ನಾನು ಇನ್ನೂ ಸ್ಟಾರ್ಟ್ ಮಾಡೇ ಇಲ್ಲ. ನಾ ಹೇಳ್ತೀನಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ. ಆದ್ರೆ ಬಹಳ ಆನಂದ ಕೊಡುವಂತ. ನಾನು ಮೊದಲು ಅನ್ಸಿತ್ತು, ಯಾಕೆ ಮೊದಲು ಬಂದು ಕುಂತಾಗ ಕಟ್ಟಿ ಮೇಲೆ ನಾವು ಇಬ್ಬರೇ ಕುಂತಿದ್ವಿ. ಆಮೇಲೆ ಅಡ್ಡಾಡಕ್ ಹೋದೆ ನಾನು. ಸ್ವಲ್ಪ ಎಲ್ಲರ ಚಾ ಸಿಗುತ್ತೆ ಅಂತ ಹುಡುಕಾಯಿದೆ, ಎಲ್ಲಿ ಸಿಗಲಿಲ್ಲ. ಆಮೇಲೆ ಇಲ್ಲಿ ತರಿಸಿ ಕುಡಿದೆ ಚೆನ್ನಾಗಿ. ಇಲ್ಲಿ ಕುಡಿಯೋದು ಮಾಲ್ ಕಡಿಮೆ ಅದಾರ, ಕುಡಿಯೋ ಮಂದಿ ಇಲ್ಲ. ಚಾ ಕುಡಿಯೋ ಮಂದಿ ಕಡಿಮೆ. ಬಹಳ ಖುಷಿ ಆಗ್ತದೆ ನನಗೆ. ಅಧ್ಯಕ್ಷರು ಬಂದಿದ್ರು ಆಲ್ರೆಡಿ, ಹಂಗೆ ಫೋನ್ ಮಾಡಿ ಕರೆದು. ಇಲ್ಲಿ ನಾನು ಇಷ್ಟು ಆನಂದ ಕೊಟ್ಟಂತ ಕಾರ್ಯಕ್ರಮ, ಎಷ್ಟು ಶ್ರದ್ಧೆ ಇದೆ, ಎಷ್ಟು ಭಕ್ತಿ ಇದೆ. ಕುಲಕರ್ಣೇಶ್ವರು ಮಾತಾಡುವಾಗ ಆನಂದ ಭಾಷೆ ಬರಾಕತ್ತವು, ಅಳುವು ಬರಾಕತ್ತದ. ಎಂಥ ಶಿಷ್ಯಂದು ಬೆಳಗದೆ ಇದೆ. ವಿಮರ್ಶೆ ಮಾಡಲ್ಲ ಅಂತ ಹೇಳಿ ಪರಿಚಯ ಮಾಡ್ತಾ ಅವ್ರಿಗೆ ಕೊಟ್ಟಂತ ಅವರು ಎಷ್ಟು ಖುಷಿ. ಇದು ಈ ಬಹಳ ಜನರಲ್ಲ, ಇದು ಎಲ್ಲ ಕಡೆ ಸಿಗುದಿಲ್ಲ, ಜನ ಸಿಗುದಿಲ್ಲ. ನನಗೆ ಇವತ್ತು ನಿಮ್ಗೆ ಇದ್ರ ಬಗ್ಗೆ ಮಾತಾಡುವ, ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಮಾತಾಡುವ. ನಮ್ಗೆ ಇವತ್ತಿನ ಸಮಾಜ ನೋಡಿದ್ರೆ, ಅವಾಗ ದೇಶ ನೋಡ್ತಿದ್ರು ಅಂತ ಹೇಳಿ ವಾಕ್ ಚಂದ ಸರ್ ಅವರು. ಅವಾಗ ದೇಶ ಇತ್ತು, ಈಗ ದ್ವೇಷ. ದೇಶದ ನಡುವೆ ಒತ್ತು ಬಂದದ್ದು ದ್ವೇಷ. ಮುಂಜಾನೆ ಸಾಯಂಕಾಲದಲ್ಲಿ ನಾವೆಲ್ಲ ಒಂದೇ ಅಂತ ಸ್ಲೋಗನ್ ಕೊಡ್ತಾರ, ರಾತ್ರಿ ಆದ ಒಂದು ಸ್ಲೋಗನ್ ಕೊಡ್ತಾರ. ಸ್ಲೋಗನ್ ನಮ್ಮ ಪವಿತ್ರವಾದ ರಕ್ತ ಜಾತಿ, ಭಾಷೆ, ಧರ್ಮದ ಹೆಸರಿನಲ್ಲಿ ಸುರಿಸಿದ್ರೆ ನಾವು ಪೊಲೀಸ್ ಸ್ಟೇಷನ್ ಲಿಸ್ಟ್ನಾಗ ಬರ್ತೀವಿ. ರಾಷ್ಟ್ರಕ್ಕಾಗಿ ನಾವು ರಕ್ತವನ್ನು ಸುರಿಸಿದ್ರೆ, ತ್ಯಾಗ ಮಾಡಿದ್ರೆ, ಬಲಿದಾನ ಮಾಡಿದ್ರೆ, ಇವತ್ತು ಹೆಂಗ್ ನೋಡ್ರಿ, ಎಷ್ಟು ವರ್ಷ ನಂತರ ಮತ್ತೆ ಅವ್ರು ನೆನೆಸ್ತಾ ಇದ್ದೀವಿ. ಅವರು ಅಂತಹ ಧನ್ಯವಂತರು, ಮತ್ತು ಅವ್ರ ಮಕ್ಕಳು ಕೂಡ ಅಷ್ಟೇ. ನೆನಪು ಮಾಡೋದಿಲ್ಲ. ಈಗ ಬಹಳ ಚಿಕ್ಕ ಸಮಾಜ, ಹಮಾರೇ ಬೀವಿ ಬಚ್ಚೆ ಅಚ್ಚೆ ಜಿ, ಬಾಕಿ ಸಬ್ ಲುಚ್ಚೆ ಜಿ ಅಂತಾರ. ಅಷ್ಟು ಕಲುಷಿತ ಆಗಿದೆ ಸಮಾಜ. ಎಕ್ಸ್ಟೆನ್ಷನ್ದಾಗ ಅದಾರ ಮಂದಿ, ಟೆನ್ಷನ್ದಾಗ ಅದಾರ. ಎಕ್ಸ್ಟೆನ್ಷನ್ದಾಗ ಅದಾರ, ಟೆನ್ಷನ್ದಾಗ ಅದಾರ. ಅದ್ರ ಕೆಳಗೆ ಮನೆ ಮುಂದೆ ಹೆಸರು ಹಾಕ್ಯಾರ, ಬೋರ್ಡ್ ಹಾಕ್ಯಾರ, ತಮ್ಮ ಹೆಸರದಾವು, ಇದು ಸ್ಥಾನಮಾನ ಎಲ್ಲಾ ಬರ್ಕೊಂಡಾರ. ಮತ್ತೆ ಕೆಳಗೆ ನಾಯಿಗಳಿವೆ ಎಚ್ಚರಿಕೆ ಅಂತ ಬರ್ಕೊಂಡ. ಮನ್ಯಾಗ ಮಂದಿ ಇಲ್ಲ ಅಂತ ಕೇಳಿ ನಾನು ಬರೀ ನಾಯಿ ಅದ. ನಾನು ಒಂದು ಸಾಹೇಬ್ರ ಮನೆಗೆ ಹೋದಾಗ ಬೋರ್ಡ್ ನೋಡಿ ಅವ್ರ ಕೇಳಿದೆ, ಅವ್ರು ಹೊರಗೆ ಬಂದ್ರು. ಅವರ ನಾಯಿ ಐತೆ ಅಂತ ಕೇಳಿದ್ರೆ ಅದಾರ ಬರ್ರಿ ಅಂತ.
ನಾನು ಬೋರ್ಡ್ ನೋಡಿ ನಾಯಿ ಐತೆ ಅಂತ ಮೊದಲು ಕೇಳಿದ್ರು. ಅವ್ರಿಗೆ ತಗೊಂಡು ಸಾಹೇಬ್ರ ಕೆಲಸ ಅದಾರ ಬರ್ರಿ ಅಂತ ಸಾಹೇಬ್ರು ಹಂಗೆ ಇರ್ತಾರ. ಅವ್ರು ನಡೆಯಂಗಲ್ಲ ಒಮ್ಮೆ ನಡೆಯಂಗಲ್ಲ ಅಂತ ಮುಂದೆ ನೋಡಂಗೂ ಇಲ್ಲ. ನಮ್ಮ ರಾಷ್ಟ್ರಕ್ಕೆ ಬೇಕಾಗಿತ್ತು ಜಾತ್ ಪಾತಕ್ಕೆ ಝಗಡೆ ಛೋಡೆ ಸಬ್ಕೋ ಗಲೆ ಲಗಾಯ. ಜಾತಿ ಧರ್ಮದ ಎಲ್ಲವನ್ನೂ ತೆಗೆದುಕೊಂಡು ನಾವೆಲ್ಲರಿಗೂ ಒಪ್ಪಿಕೊಳ್ಳೋಣ. ನಮ್ಮ ಧರ್ಮ ನನ್ನೊಂದಿಗೆ, ನಿಮ್ಮ ಧರ್ಮ ನಿಮ್ಮೊಂದಿಗೆ, ರಾಷ್ಟ್ರ ಧರ್ಮ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು. ನೀವು ನಮ್ಮ ಇಸ್ಲಾಂ ಧರ್ಮದಲ್ಲಿ ಒಂದು ಕಡೆ ಬರ್ತದೆ, ರಾಷ್ಟ್ರಪ್ರೇಮದ ಬಗ್ಗೆ ಮಾತಾಡುವಾಗ ಎರಡು ಮಾತು ನೆನಪಿಡ್ಬೇಕು. ಯಾವ ರಾಷ್ಟ್ರದಲ್ಲಿ ನಿಜವಾದ ಇಸ್ಲಾಮದ ಬಗ್ಗೆ ಮಾತಾಡಕತ್ತೀನಿ, ಮುಸಲ್ಮಾನರು ನೋಡಿ ಇಸ್ಲಾಂ ಅಂತ ತಿಳ್ಕೋಬೇಡ, ಇಸ್ಲಾಂ ಧರ್ಮದ ತತ್ವ ಹಾಕತ್ತೀನಿ. ಯಾವ ರಾಷ್ಟ್ರದಲ್ಲಿ ನೀವು ಹುಟ್ಟಿರ್ತೀರಿ ಆ ರಾಷ್ಟ್ರಕ್ಕೆ ವಿಧೇಯರಾಗದಿದ್ದರೆ ನೀವು ಎಂಥ ಮುಸಲ್ಮಾನರು? ಮುಸಲ್ಮಾನರೇ ಅಲ್ಲ. ಇಫ್ ಯು ಆರ್ ನಾಟ್ ಲಾಯಲ್ ಟು ಯುವರ್ ನೇಷನ್. ಎಷ್ಟಿದ್ರಿಗೆ ಅದಕ್ಕೆ ಇಕ್ಬಾಲ್ ಹೇಳಿದ್ರು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ, ಸಾರೇ ಜಹಾಂ ಸೆ ಅಚ್ಚಾ ಅರ್ಬಸ್ತಾನ್ ಹಮಾರ ಅಂತ ಹೇಳಿಲ್ಲ. ಮಕ್ಕಾ ಮದೀನಾ ಇರತಕ್ಕಂಥ ಪವಿತ್ರವಾದ ಸ್ಥಳ. ಜನರ ಬಗ್ಗೆ ಮಾತಾಡುವಾಗ ನಿಮ್ಮ ವರ್ತನೆಯಿಂದ ನಿಮ್ಮ ನೆರೆಯವನ ನಾಯಿಗೂ ತೊಂದರೆ ಆದ್ರೆ ನೀವು ನಿಜವಾದ ಮುಸಲ್ಮಾನಲ್ಲ. ಇದು ನಿಜವಾದ ವ್ಯಕ್ತಿತ್ವದ ಕಲ್ಪನೆ. ಇವನಾರವ ಇದು ನೋಡ್ರಿ ಎಷ್ಟು ಸಿದ್ಧಾಂತ. ಲವ್ ದೈ ನೇಬರ್, ಧರ್ಮ ಸಿದ್ಧಾಂತಗಳು ಎಲ್ಲರನ್ನೂ ಪ್ರೀತಿಸುವುದನ್ನೇ ಕಲಿಸಿದಾವೆ. ಅದು ಪ್ರಾಕ್ಟೀಸ್ ಮಾಡೋರ ಹತ್ರ ಅದು ಪ್ರಾಕ್ಟೀಸ್ ಬೇರೆ ಆಗ್ಯಾವ. ನಾವು ಅದನ್ನು ಇಟ್ಸ್ ವೆರಿ ಸ್ಯಾಡ್. ನಾವು ಒಬ್ಬರು ನೋಡಿ ಆ ಧರ್ಮವನ್ನು ಹೇಳಿಸಬಾರದು. ಇವ್ರ ಅಂದ್ರೆ ಹೆಂಗ್ರಿ, ಅವ್ರಂದ್ರೆ ಹಂಗ ಇಲ್ಲ. ಧರ್ಮ ಸಿದ್ಧಾಂತಗಳು ಬಹಳ ಪವಿತ್ರವಾದ. ರಾಷ್ಟ್ರ ಸಿದ್ಧಾಂತಗಳಂತೂ ನಾವು ಒಮ್ಮೆ ನೋವು ಬಹಳ ಆಗ್ತದೆ. ನಮ್ಮ ರಾಷ್ಟ್ರದ ಒಬ್ಬ ಬಹಳ ಚಂದ ಬರೀತಾನ ಒಬ್ಬ, ಐ ಟ್ರಾವೆಲ್ಡ್ ಥ್ರೂಔಟ್ ಇಂಡಿಯಾ ಬಟ್ ನೆವರ್ ಫೌಂಡ್ ಎನಿ ಇಂಡಿಯನ್ ಇನ್ ಇಂಡಿಯಾ. ಇಡೀ ಭಾರತ ಅಡ್ಡಾಡಿದ ನಾನು, ಆಗ ಭಾರತೀಯನ್ನು ನೋಡಲಿರಂತ. ವಿಷ್ಣುವರ್ಧನ್ ಹೆಂಡತಿ ನೋಡಿಲ್ಲ ಆ ಭಾರತೀಯರು. ಅರ್ಜೆತ್ತು ನಾವು ಕನ್ನಡಿಗರು, ನಾವು ಮರಾಠರು, ನಾವು ತಮಿಳಿಯನ್ಸ್ ಇಂಥ ಜನ ಈಗ ಹೆಚ್ಚಾಗ್ಬಿಟ್ಟಿವಿ. ಈ ಭಾರತ ನಮ್ಮದು ಅಂತಕ್ಕಂಥ ಸ್ವಾಮಿ ವಿವೇಕಾನಂದರ ಕಲ್ಪನೆಗಳ ನಂತರ ಎಂಥ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಕ್ಕಂಥ ಮಾತನ್ನ ಮತ್ತು ರಾಷ್ಟ್ರೀಯ ಕಲ್ಪನೆಗಳನ್ನು ಮೂಡಿಸಿದಂಥ ಜನರನ್ನು ಅವಾಗ ನೋಡಿದ್ರೆ ಈಗ ಅಂಥ ಜನರು ಕಡಿಮೆ ಆಗಿದ್ದಾರೆ, ಪ್ರಾಕ್ಟೀಸ್ ಮಾಡೋ ಜನರು ಕಡಿಮೆ ಆಗ್ಬಿಟ್ಟಾರೆ. ಅವಾಗ ಇಂತಹ ಕಾರ್ಯಕ್ರಮ ನೆನಪಿಸಿಕೊಂಡು ಸಂಘಟನೆ ಮಾಡಿಕೊಂಡು ನಾವು ನೆನಪು ಮಾಡ್ಕೋಬೇಕಾಗತ್ತೆ. ನಾವು ರಾಷ್ಟ್ರದಲ್ಲಿದ್ದೀವಿ, ರಾಷ್ಟ್ರ ಶಕ್ತಿಯಾಗಿ ಬೆಳಿಬೇಕು. ನಾವು ಸದೃಢ ಆಗಬೇಕು, ನಮ್ಮ ರಾಷ್ಟ್ರ ಸದೃಢ ಆಗ್ತದೆ. ಸದೃಢ ಆಗ್ಬೇಕಂದ್ರೆ ಇಬ್ರು ಕಲೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ರಾಷ್ಟ್ರ ಮ್ಯಾಪದು ಹೆಸರಲ್ಲ, ಜನರದ ಹೆಸರು. ನಾವು ಮ್ಯಾನ್ ಟು ಮೂನ್ ರಿಲೇಷನ್ಸ್ ಡೆವಲಪ್ ಮಾಡ್ಕೊಂಡಿವಿ, ಆದ್ರೆ ಮ್ಯಾನ್ ಟು ಮ್ಯಾನ್ ರಿಲೇಷನ್ಸ್ ಇಲ್ಲ ನಮ್ಮಲ್ಲಿ. ಇದು ತುರಂತ ನಮಗೆ ಮ್ಯಾನ್ ಟು ಮ್ಯಾನ್ ರಿಲೇಷನ್ ಇಲ್ಲ. ಹೀಗಾಗಿ ಬಹಳ ನೋವಾಗ್ತದೊಮ್ಮೆ ನಾವು ಎತ್ತ ಕಡೆ ಸಾಕ್ತಾ ಇದ್ದೀವಿ. ಧರ್ಮದ ಹೆಸರಿನಲ್ಲಿ ನಾವು ಜಗಳ ಮಾಡ್ತೀವಿ. ಎಲ್ಲ ಧರ್ಮಗಳು ಒಳ್ಳೆ ಸಿದ್ಧಾಂತ. ಇವು ನೋಡ್ರಿ, ಆ ಪರಂಪರೆಯನ್ನ ಹೆಚ್ಚು ವಿಸ್ತಾರವಾಗಿ ಬೆಳೆಸಿದವರು ಇಲ್ಲಿದ್ದಾರೆ. ಜುಂಗಿ ಗ್ರಾಮ ನಾವು ಇಲ್ಲಿ ಅಡ್ಡಾಡ್ತಿದ್ವಿ ಬಹಳ. ಸುಮಾರು ವರ್ಷಗಳಿಂದ ಬಹಳ ವರ್ಷದಿಂದ ಬಂತು. ಬೇರೆ ಅರ್ಥ ಮಾಡ್ಕೋಬಾರ್ದು, ಶಬ್ದಗಳು ಬಹಳ ಮಜಾ ಇರ್ತವೆ. ಇಲ್ಲಿ ಸುಮಾರು 500 ಜನ ಅದಾರಂದ್ರೆ ಹೆಂಗ ಅರ್ಥ ಆಗ್ತದೆ, ಇಲ್ಲಿ 500 ಜನ ಸುಮಾರು ಅದಾರಂದ್ರೆ ಬೇರೆ ಅರ್ಥ ಆಗ್ತದೆ. ಭಾಷೆ ಅಲ್ಲೇ ಇರ್ತದೆ. ಭಾಷೆ ಬಹಳ ಚಂದ ಇರ್ತದೆ. ಮಿಕ್ಸ್ ಆದ್ರೆ ಬೇರೆ, ಫಿಕ್ಸ್ ಆದ್ರೆ ಬೇರೆ ಅಂತೀವಿ ಒಂದು ಭಾಷೆ. ಒಮ್ಮೆ ಶಬ್ದ ಹಂಗೆ ಹೇಳ್ತಿದ್ವಿ ನಾವು. ನಮ್ಮ ಮನೆಯವರು, ಅಂದ್ರೆ ಮನೆಯವರಲ್ಲ, ಮನೆಯಾಕಿ ಮತ್ತೆ ಮನೆಯವ್ರ ಬಹಳ ಮಂದಿ ಅದಾರಂತ ನಮ್ಮ ಮನೆಯವರು ಒಂದ್ಸಲ ಬಂದು ನನ್ಗೆ ಹೇಳಿದ್ರು, ಐ ಹ್ಯಾವ್ ನೀ ಪ್ರಾಬ್ಲಮ್ ಅಂತ ಹೇಳಿ. ಬಹಳ ಚಂದ ಹೇಳ್ತಾರ ಅವ್ರು, ಐ ಹ್ಯಾವ್ ನೀ ಪ್ರಾಬ್ಲಮ್ ಅಂತ ಹೇಳಿ. ಅಂದ್ರೆ ನನ್ನ ಮನ್ಕಾಲ ಬೇನಿದೆ ಅಂತ. ನಾನಂದ್ರೆ ಹೌದು, ನನಗೂ ನೀ ಪ್ರಾಬ್ಲಮ್ ಅಂತ ಹೇಳಿ. ನನಗೂ ನೀ ಪ್ರಾಬ್ಲಮ್ ಅಂತ ಹೇಳಿದಾಗ ಅವ್ರು ನೋವು ನಲಿಗಳನ್ನು ಮಾಡ್ಕೊಂಡು ಇರ್ಲಿ. ನಾನು ಇವತ್ತು ನಿಮ್ ಜೊತೆಗೆ ಮಾತಾಡಬೇಕಾದಂತ ವಿಷಯ ಅಂಬಲಿ ಪರಂಪರೆ. ಈಗ ಜನರು ನಂಬಲಿ ಅದು ಇತ್ತು, ನಂಬುವಂಗ್ ಮಾಡಬೇಕು. ಅದು ಆ ಹಂಬಲ ಇರಬೇಕು. ಇದು ನೆನಪಿಸ್ಬೇಕಲ್ಲ. ಅಂಡ್ ಐ ಮಸ್ಟ್ ಕಂಗ್ರಾಚುಲೇಟ್, ಐ ಮಸ್ಟ್ ಕಾಂಪ್ಲಿಮೆಂಟ್ ದಿ ಎಫರ್ಟ್ಸ್ ಆಫ್ ದಿ ಗ್ರ್ಯಾಂಡ್ ಚಿಲ್ಡ್ರನ್. ಈ ಜನರದು ಅಂಬಲಿ ಮನೆತನದ ಎಲ್ಲಾ ಜನರನ್ನು ನೆನಪಿಸ್ಬೇಕು. ಈಗ ನಾವು ಮರ್ತು ಬಿಡ್ತೇವೆ ಅಂತ ಹೇಳಿಲ್ಲ ನಾನು. ಈಗ ನೆನಪಿಸ್ತಾರೆ. ಈ ಒಂದು ದಿವಸ ಎಲ್ಲರೂ ಕೂತಿರಲ್ಲ, ಅವ್ರು ಕಟ್ಟಿ ಮೇಲೆ ಕೂತಿದ್ರು. ನಾನು ಇಲ್ಲಿ ಬಂದಾಗ 5 ಜನಕ್ಕಿಂತ ಹೆಚ್ಚಿರಲಿಲ್ಲ. ಹಿಂಗೆ ಅಡ್ಡಾಡ್ಬಾರ್ದಾಗ ರಾಜಾಸ್ಯ
ಎಷ್ಟು ಲವಲವಿಕೆ ಅಂದ್ರೆ ದಿಸ್ ಇಸ್ ಕಲ್ಚರ್ ಇನ್ ದಿಸ್ ವಿಲೇಜ್. ಹಳ್ಳಿಗಳಲ್ಲಿ ಇನ್ನೂ ಸ್ವಲ್ಪ ಗಟ್ಟಿತನ ಇದೆ ಅನ್ನೋದಕ್ಕೆ ಅರ್ಜುನ್ ಗ್ರಾಮ ಇಂತಹ ಹಳ್ಳಿಗಳು ಇನ್ನೂ ಹೆಚ್ಚಾಗಬೇಕಾಗಿದೆ. ಅವಾಗ ಭಾರತ ಸಮೃದ್ಧ ಭಾರತ. ರಿಯಲಿ ವಂಡರ್ಫುಲ್. ಇಂಥ ಜನ ಅರ್ಜುನ್ಗೆ ಇಷ್ಟು ಮೇಲೆ ಹೋಗ್ತಾ ಇದೆ. ನಾನು ಒಳ್ಳೆ ಊರು ಅದನ್ನು ನನಗೆ ಗೊತ್ತಾಗಲಿಲ್ಲ. ಐ ಮಸ್ಟ್ ಥ್ಯಾಂಕ್ ಮೈ ಪ್ರೊಫೆಸರ್ ಕಲೀಗ್. ಎಲ್ಲರೂ ಆ ಟೀಚರ್ಸ್ ಬಂದು ಹೇಳಿದ್ರು, ಒಂದ್ಸಲ ಎಲ್ಲರೂ ಬಂದಿದ್ರು ಬರ್ಬೇಕಂತ ಹೇಳಿ. ಅದೇ ನಾನು ನನ್ಗೆ ಯಾಕೆ ಸರ್ದ ಹೆಸರು ಇಟ್ಕೊಳ್ಳೆ ಅವರೊಬ್ರು ಸಾಕು ಅಂತ ಹೇಳಿ ನಾನು ಆದ್ರೆ ಮತ್ತೆ ಒತ್ತಾಯ ಮಾಡಿ ನನ್ಗೊಂದು ಭಾಗ್ಯ ಇಲ್ಲ. ಆ ದಿವಸ ನಂತರ ಸರ್ದ ಭಾಷಣ ಕೇಳಿದ್ವಿ. ಅಂಡ್ ಎಷ್ಟು ರೋಮಾಂಚನ ಆಗ್ತದೆ ಅಂದ್ರೆ 1972, 73, 74ರಾಗ 71ರಾಗ ಇಲ್ಕಲ್ರಾಗ ಕಾಲೇಜ್ದಾಗ ಅವ್ರು ಇನ್ನೂ ಅವಾಗ ಸಬ್ ಸೂಟ್ ಅವ್ ಸೂಟ್ ಸಬ್ ಸೂಟ್ ಅವಾಗ ಬಾಳ್ಸ್ ಮಾಡ್ಕೊಳ್ತಿರೋ ಫುಲ್ ಸೂಟ್ ಹಾಕೊಂಡ್ ಬಂದ್ಬಿಟ್ರೆ ಗ್ರೇಟ್ ಟ್ರೀಟ್ ಟು ಹಿಯರ್ ಹಿಮ್. I was there to hear him. Today he is here only. ಹಿಯರ್ ಅಂದ್ರೆ 2 ಶಬ್ದ ಇಂಗ್ಲಿಷ್ ಅಲ್ಲಿ. ಅವಾಗ ಬರೀ ಕೇಳಿದ್ರೆ ಸೊ ಬಹಳ ಆನಂದ ಕೊಟ್ಟಂತ ನಮ್ದು ಮಾತಾಡೋ ಸ್ವಭಾವ ಇದೆ, ಅದು ಸಮಯದ ಅಭಾವ ಇದೆ. ಹಂಗ ಮಾತಾಡ್ಬೇಕಂದ್ರೆ ಹಚ್ಚಾರ ಅಂತ ಹೇಳಿ ಯಾರು ಚೀಟಿ ಕೊಡೋರು ಇಲ್ಲ ಬಿಡ್ರಿ, ಅದನ್ನ ಜಲ್ದಿ ಮುಗಿಸ್ತಾರೆ ಹೇಳೋರು ಇಲ್ಲ, ಮತ್ತಂತ ಜನ ಇಲ್ಲಿ ಇಲ್ಲೂ ಇಲ್ಲ. ಆದ್ರೆ ನಮ್ಗೆ ನೀವು ಲೈಸೆನ್ಸ್ ಕೊಟ್ಟರೆ ಕಾಮನ್ ಸೆನ್ಸ್ ಇರ್ಬೇಕಲ್ಲ, ಜಲ್ದಿ ಮುಗಿಸ್ಬೇಕು. ಅವ್ರು ಯಾರು ಗೆಸ್ಟ್ ಹಾಗೆ ಹೇಳ್ತಾರೆ, ಸಾಮಾನ್ಯ ಹೇಳ್ತಾರೆ, ಎಲ್ಲರೂ ಹೇಳ್ತಾರ ನೀವು ಭಾಷಣ ಮಾಡೋಕಂತ ಒಬ್ಬ ಎದ್ದು ಬಂದು ಹೊರಗಿದ್ದು ಬಸ್ಸಪ್ಪ ಎದ್ದು ಬಂದು ಬರ್ತಾನ ಬಡಗಿ ತಗೊಂಡು ಗೆಸ್ಟ್ ಅಂತಾನೆ. ಅಲ್ಲಿಂದ ಹೇಳಿದ್ರೆ ನಾನು ಮುಗಿಸ್ತಲ್ಲ ಬಡಗಿ ತಗೊಂಡು ಇಲ್ಲಾಗ ಬಂದು ಅಂತ ಹೇಳ್ತಾರೆ. ಇಲ್ರಿ ಸಾಹೇಬ್ರೆ ನೀವು ನಮ್ ಗೆಸ್ಟ್ ಅದಿರಿ, ನಮ್ ಸಲಾಗಿ ಬಹಳ ಬೆಸ್ಟ್ ಅದಿರಿ, ಎಷ್ಟು ಮಾತಾಡ್ತೀರಿ ಮಾತಾಡ್ರಿ, ನಿಮ್ಗೆ ಅಭ್ಯಂತರ ಅದು ನಿಮ್ಗೆ ಯಾರಿಲ್ಲ, ಯಾರು ಕರ್ಕೊಂಬಂದಾರ ಹೆಸರು ಹೇಳ್ರಿ ಅಂತ ಅವ್ರು ನೋಡ್ತೀನಿ ಒಂದು ಕೈ ಅಂತ. ಹಂಗೂ ಆಗ್ಬಾರ್ದು, ಅದಕ್ಕೆ ಜಲ್ದಿ ಮುಗಿಸ್ತೀನಿ, ಇನ್ನು ಸ್ಟಾರ್ಟ್ ಮಾಡಿಲ್ಲ, ಶುರು ಮಾಡಿಲ್ಲ. ಇದು ನಮ್ಗೆ ಬಹಳ ರೋಮಾಂಚನ ಆಗಿದೆ. ಮತ್ತೆ ನಮ್ಗೆ ಇಂಥ ಜನ ಸಿಕ್ಕರೆ, ಇಂಥ ಮೈಕ್ ಸಿಕ್ಕರೆ, ಕೆಲವು ಕಡೆ ಎಲ್ಲ ಕಡೆ ಮೈಕ್ ಕೈ ಕೊಡ್ತದೆ, ಇಲ್ಲಿ ಕೈಯಾಗ ಮೈಕ್ ಅದು, ಎಲ್ಲ ಕಡೆ ಮೈಕ್ ಕೈ ಕೊಡ್ತದೆ, ಇಲ್ಲಿ ಕೈಯಾಗ ಮೈಕ್ ಇದೆ. ಒಮ್ಮೆ ಸ್ವಲ್ಪ ಸಿಟಿ ಹೊಡಿತದೆ, ಯಾಕಂದ್ರೆ ಸಿಟಿದು ಇದು ಹೋಗ್ತದೆ, ಚಲೋ ಇದೆ. ಅದಕ್ಕೆ ನಾನು ಮೊದಲು ಅಧ್ಯಕ್ಷರೇ ಅತಿಥಿಗಳು ಅಂತ ಅನ್ನೋದಕ್ಕಿಂತ ಮುಂಚೆ ಬಸವಣ್ಣರ ವಚನ ಹೇಳ್ಬಿಟ್ಟೆ, ವಚನ ಹೇಳಿದ್ರೆ ಮುಂದಕ್ಕೆ ವಚನ ಆಗುತ್ತೆ ಮತ್ತೆ ಅದು ನನಗೆ ಬಹಳ ಹಿಡಿತಂತ ಹಲವಾರು ವಚನಗಳಲ್ಲಿ ಅದು ನನಗೆ ನಮ್ಮ ಜೀವನದ ತಿರುಳು ಇರ್ತಕ್ಕಂಥ ಪಾಠ. ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಬಸವಣ್ಣರ ವಚನ ಹೇಳಿದ್ದಾರೆ. ಈಗ ಏನಾಗಿದೆ ನಮ್ಮ ಜೀವನ ಎಂಥ ಜಗತ್ತಾಗಿದ್ದೀವಿ ಅಂದ್ರೆ ನಾವು ಮಗು ಅಳ್ತಾ ಹುಟ್ಟುತ್ತದೆ, ಮಂದಿ ನಗ್ತಿರ್ತಾರೆ. ಮನ್ಯಾಗ ಮಗು ಅಳ್ತಿರ್ತದೆ ಹುಟ್ಟಿದಾಗ, ಮಂದಿ ನಗ್ತಾರ, ಖುಷಿ ಆಯ್ತು ಮಗು ಆತಂತ ಹೇಳಿ. ಮನುಷ್ಯ ನಗ್ತಾ ನಗ್ತಾ ಸಾಯ್ತಾನ, ಮಂದಿ ಅಳ್ತಿರ್ತಾರೆ. ಜಲ್ದಿ ಸತ್ರ ನಮ್ಮ ರಾಷ್ಟ್ರ ಬಡವಾಯಿತು, ನಮ್ಮ ರಾಷ್ಟ್ರ ಸಮಾಜ ಹಿಂಗಾಗ್ತ ಹಂಗಾಗ್ತದೆ, ಸಾಯಬಾರ್ದಾಗಿತ್ತಂತ ಹೇಳ್ತಿರ್ತಾರೆ, ಭಾಷಣ ಮಾಡ್ತಾರೆ ಅವ್ರ ಬಗ್ಗೆ. ಜಲ್ದಿ ಸತ್ರ, ಜಲ್ದಿ ಸಾಯಲಿಲ್ಲ ಅಂದ್ರೆ ಎಂತೆಂಥವ್ರು ಸಾಯ್ತಾರೆ, ಇದಕ್ಕೇನಾಗ್ಯದಂತ. ದಾನ ಮಾಡಿದ್ರೆ ಪ್ರಚಾರ ಮಾಡ್ತಾರಂತ ಅಂತಾರೆ, ದಾನ ಮಾಡಿಲ್ಲ ಅಂದ್ರೆ ಜಿಪ್ಪುಲ್ ಅಂತ ಹೇಳ್ತಾರೆ, ಮಂದಿ ಇದ್ರಾಗ ನಿಪುಣ. ಇಂಥ ಸಮಾಜದಾಗ ನಾವ್ರಿ, ಇಂಥ ಜಗತ್ತಿನಾಗ ನಾವ್ರಿ, ಇಂಥ ಜಗತ್ತಿನಾಗ ನಮ್ಮ ಗತಿ ಹಂಗಾಗುತ್ತೆ, ಅದು ಇತ್ತ ಗೊತ್ತಾಗುತ್ತೆ. ನಾವು ಭಾವೈಕ್ಯತೆ ಬಗ್ಗೆ ಹೇಳ್ತಿರುವಾಗ ಬೇಂದ್ರೆ ನೆನಪಿಸ್ತೀನಿ ಬಹಳ. ಒಂದೊಂದು ಶಬ್ದಗಳನ್ನ ಎಷ್ಟು ಚಂದ ತುಡಿಸ್ತಿದ್ರು, ಒಂದೊಂದು ಶಬ್ದನ ನೋಡಪ್ಪ. ಜೀವನದಾಗ ನಾದಬೇಕ್ರಿ, ನಾದಬೇಕು, ನಾದಬೇಕ್ರಿ, 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 ಹೇಳಿದ್ ನಾದಬೇಕಂತ ನಾದಬೇಕು, ನಾದಬೇಕ್ರಿ, ಹಿಟ್ಟು ನೋಡ್ರಿ ಎಷ್ಟು ಚಂದ. ನಾದಬೇಕು, ನಾದಬೇಕು, ನಾದಾನ ನಾದಬೇಕು, ನಾ ದಾನ ಆಗ್ಬೇಕು, ನಾದಾನ ಆಗ್ಬೇಕು, ನಾ ದಾನ ಆಗ್ಬೇಕು, ನಾದಾನ ಆಗ್ಬೇಕು. ನಾದಾನವಾದ ಮೇಲೆ ಬೇರೆ ವಾದ ಯಾಕಬೇಕು? ಒಳಗಿನ ದೇವರು ಸಾಕಬೇಕು, ಹೊರಗಿನ ದೇವರು ಯಾಕಬೇಕು? ನಾನು ಹೀಗಿದೆ ಎಲ್ಲಾರು ತಲೆಯಾಗ ಹಾಕಬೇಕು, ಯಾರು ಕೆಳಗಿಲ್ಲ ಅವ್ರು ಒಂದೆರಡು ಹಾಕಬೇಕು ಅನ್ನೋದಲ್ಲ. ಅಂದ್ರೆ ನಾವು ನಮ್ಮ ಧರ್ಮವನ್ನ ನಮ್ಮ ಜಗಿಯೊಳಗಿಟ್ಟು, ನಮ್ಮ ಮನೆಯೊಳಗಿಟ್ಟು ಹೊರಗೆ ಬಂದಾಗ ರಾಷ್ಟ್ರ ಧರ್ಮ ಆಗುವ. ರಾಷ್ಟ್ರ ಧರ್ಮ ಶ್ರೇಷ್ಠ ಧರ್ಮ. ನಮ್ಮ ಧರ್ಮಗಳಲ್ಲಿ ಅತ್ಯಂತ ತಮ್ಮಗೆ ನಾವು ಏನಾದ್ರೆ ಧರ್ಮ ಸಹಿಷ್ಣುತೆ ಬಗ್ಗೆ ಮಾತಾಡ್ತೀವಿ. ನಾವು ಧರ್ಮ ಸಹಿಷ್ಣುತೆ ಬೇಕಾಗಿಲ್ಲ, ಧರ್ಮಗಳನ್ನು ಆಧಾರದಿಂದ ಕಾಣಬೇಕು. ಅವರು ನಾವು ಅಪ್ಲಿಕೇಶನ್ ಹಾಕಿ ನಾವು ನಮ್ಮ ಧರ್ಮಕ್ಕೆ ಬಂದಿಲ್ಲ, ಸಹಜವಾಗಿ ಸ್ವಾಭಾವಿಕವಾಗಿ ನೀವು ನಿಮ್ಮ ಧರ್ಮ ಜೊತೆಗಿರಿ, ನಾನು ನನ್ನ ಜೊತೆಗಿದ್ದೀನಿ. ಅವಾಗ ಎಷ್ಟು ಸುಂದರವಾಗಿ ಕಾಣ್ತದೆ ಜಗತ್ತು. ಹೆಚ್ಚಾಡ್ದು ಜಗಳ ಮಾಡಿ
ರಾಷ್ಟ್ರ ಧರ್ಮವನ್ನು ಪಾಲಿಸಬೇಕಂತಕ್ಕಂಥದ್ದು ಒಂದು ಉದ್ದೇಶ. ಯುವಕರು ಬಹಳ ಚಂದ ಅದ, ಭಾಳ ಮಂದಿ ಕೂತಾರ. ಮಕ್ಕಳ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಚೈಲ್ಡ್ ಬಗ್ಗೆ ಪುಸ್ತಕ ಬರ್ತಾರೆ ನೋಡಿ. ಮುಗಿಲು ಮಲ್ಲಿಗೆ ಓದ್ತೀವಿ, ನಾವೆಲ್ಲರೂ ಹೋಗ್ತೀವಿ ಎಲ್ಲಿಗೆ. ಈ ಮುಗಿಲು ಮಲ್ಲಿಗೆ ಕವನಗಳು ನೋಡಿದಾಗ ಪರಿಚಯ ಚಂದ ಮಾತ್ರ ಕುಲಕರ್ಣಿ ಸರ್. ವೆರಿ ಸಿಂಪಲ್ ಸ್ಟೈಲ್ ಅದ, ಅನ್ಯೂಸುವಲ್ ಸ್ಟೈಲ್ ಅದ. ಹೆಚ್ಚು ಕುರ್ಚಿಗಳು ಗದ್ಲಾನು ಹಿಂಗೆ ಮಾಡ್ತಾರೆ. ಕುರ್ಚಿ ಹಿರಿಯರು ಅದೇನು ಕಲ್ಲು ಇತ್ತು ಅಳಗಟ್ಟೆ, ಅದು ಮಕ್ಕಳು ಚೆನ್ನಾಗಿ. ಚೈಲ್ಡ್ ಅಂದ್ರೆ ಎಷ್ಟು? CHILD ಚೈಲ್ಡ್ ಅಂತ 5 ಶಬ್ದ ಅದಾವ. C ಅಂದ್ರೆ ಕ್ರಿಯೇಟಿವ್ ಇರ್ತಾರ, H ಅಂದ್ರೆ ಆನೆಸ್ಟ್ ಇರ್ತಾರ, I ಅಂದ್ರೆ ಇಂಟೆಲಿಜೆಂಟ್ ಇರ್ತಾರ, L ಅಂದ್ರೆ ಲವ್ಲಿ ಇರ್ತಾರ, D ಅಂದ್ರೆ ಡ್ಯಾಶಿಂಗ್ ಇರ್ತಾರ. ಎಲ್ಲ ಕೂಡಿಸಿದ್ರೆ ಮಕ್ಕಳನ್ನು ಬೆಳೆಸಬೇಕಂತ ಅದು ಒಳ್ಳೆ ಶಿಕ್ಷಕ. ನಾನು ಈಗ ಮಕ್ಕಳು ಹೇಗೆ ಈಗ ಒಂದು KG ಹುಡುಗ 2 KG ಪುಸ್ತಕ ಅದಾವ. 1 KG ಹುಡುಗ ನಂತರ 2 KG ಪುಸ್ತಕ ಅದಾವ. ಅದು ಒಮ್ಮೆ ನಾವೇನು ಹೇಳ್ತೀವಿ, ಗಂಡ ಹೆಂಡತಿ ಒಂದು ನಾಣ್ಯದ 2 ಮುಖ ಅಂತ. ಅವ ನಿಂಗಪ್ಪ ಅಂತ, ಹೌದು ನೀವು ಬರೋದು ನೋಡ್ರಿ, ನಮ್ಮ ಅಪ್ಪ ಒಂದ್ ಕಡೆ ನೋಡ್ತಾನೆ, ನಮ್ಮ ಅವ್ವ ಒಂದ್ ಕಡೆ ನೋಡ್ತಾನೆ. ಇದು ಒಂದು ಆಗೋದೇ ಇಲ್ಲ. ಆದ್ರೆ ಈಗ ಇನ್ನೊಂದು ಒಳ್ಳೆ ಉದಾಹರಣೆ ಇದೆ. ಇಬ್ರು ಗಂಡ ಹೆಂಡತಿ ಇಬ್ರು ಕೂಡ ಭೂದಾನ ಮಾಡಿದಾರಲ್ಲ, ಭೂದಾನ ಭಾಳ ಚಂದ, ಭಾಳ ಖುಷಿ ಆಯ್ತು. ಅವ್ರು ಭಾಳ ಆನಂದ ಆಯ್ತು. ಅವ್ರು ನೋಡಿ ಇಷ್ಟು ಆನಂದ ಆಯ್ತು ನನಗೆ. ಎಂಥ ದಮ್ ಇರೋ ದಂಪತಿ ಇಬ್ಬರು ಕೂಡಿ ತಾಯಿ ಎಷ್ಟು ಸರಳ ಅದಾರ. ಒಂದು ಇಲ್ಕಲ್ ಸೀರೆ ಕಟ್ಕೊಂಡು ಹಳೆ ನೆನಪು ಬರಾಕತ್ ನಮ್ಗೆ, ನಮ್ಮ ತಾಯಿನೂ ಇದ್ದಾರೆ. ಎಷ್ಟು ಉದಾತ್ತವಾದ ಈಗ ಯುವಕರನ್ನು ಸರಿಯಾಗಿ ದಿಕ್ಕಿನಲ್ಲಿ ಒಯ್ಯಬೇಕು. ಟೀಚರ್ಸ್ ಆದ ಕೆಲಸ. ಈ ಕೆಲವು ಟೀಚರ್ಸ್ ಅದಾರ, ತಾಯಿ ದೊಡ್ಡವ್ರೇನು ಟೀಚರ್ ದೊಡ್ಡವ್ರು ಕೇಳಿದ ಕೂಡ ಒಬ್ಬ ಎದ್ದು ಹೇಳ್ದ, ಸರ್ ಟೀಚರ್ ದೊಡ್ಡವ್ರೆ. ನಾನು ತಾಯಿ ದೊಡ್ಡಪ್ಪ, ತಾಯಿಗಿಂತ ದೊಡ್ಡ ಯಾರು ಇಲ್ಲ. ತಾಯಿನೂ ಟೀಚರ್. ಮೊದಲು ತಾಯಿನೇ ಕಲಿಸ್ತಾರ. ಅವ್ರು ಹಾಡಿದ್ವಿ ಲಕ್ಷ್ಮಣ ಏನೇ ಅದ, ನನ್ನ ತಾಯಿ ಕಲ್ಚರ್ ಅಂತ ಹೇಳ. ಅದು ತಾಯಿನೂ ಟೀಚರ್ ಇಲ್ಲ ರೀ ಸರ್, ತಾಯಿ ಟೀಚರ್ ಅಲ್ರಿ, ಟೀಚರ್ ಅಂತ ಹೇಳ. ಹಂಗಪ್ಪ ದೊಡ್ಡ ಟೀಚರ್ ಹೆಂಗಪ್ಪ ಅಂದ್ರೆ ನೋಡಿ ಸರ್, ತಾಯಿ ಹಾಡಿದರೆ, ತಾಯಿ ಮಾತನಾಡಿದರೆ ಒಂದು ಮಗು ಮಾತ್ರ ಮಲಗ್ತದ. ಶಿಕ್ಷಕ ಕ್ಲಾಸ್ನಾಗ ಬಂದ್ರೆ 50 ಮಂದಿ ಮಲಗ್ಬಿಡ್ತಾರ. ಯಾವ ದೊಡ್ಡವರು? ಒಬ್ಬರು ಮಲಗಿಸೋದು ದೊಡ್ಡವರು, 50 ಮಂದಿ ಮಲಗಿಸೋದು ದೊಡ್ಡವರು. ಅಂತ ಟೀಚರ್ ಆಗ್ಬಾರ್ದು. ಯು ಹ್ಯಾವ್ ಟು ಇನ್ಸ್ಪೈರ್ ಸಮಾಜ. ಯು ಆರ್ ಗೈಡ್, ಯು ಆರ್ ಫಿಲಾಸಫರ್, ಯು ಆರ್ ಕ್ರಿಟಿಕ್. ಯುವಕರು ಎಷ್ಟು ಶಕ್ತಿ ಇರಲ್ಲ ಭಾಷೆಯಲ್ಲಿ ನೋಡ್ಬೇಕು. ನಾವು ಬರೀ ಹಂಗೆ ಹೇಳ್ತೀವಿ, ನಿನ್ನೆ ರಾತ್ರಿ ಸಂತೋಷ ಕೂಟಿತ್ತು, ಒಳ್ಳೆ ಊಟಿತ್ತು, ಊಟ ಆದ್ಮೇಲೆ ಮಾತಾಡೋದಿತ್ತು, ನನ್ನ ಮಾತುಗಳ ಪ್ರಭಾವ ಬೀರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಬೀರ್ಲಿಲ್ಲ ಅಂತ ಶಬ್ದಗಳು. ಆ ಹುಡುಗಂತಾನ, ಸರ್ ನಾನು ಒಂದು ಪನ್ ಮಾಡಿ ನೋಡ್ತಾನೆ, ಬೋರ್ ಇಲ್ಲದಾಗ ಹೋಗುತ್ತಿದ್ದೆವು ನೀರಿಗಾಗಿ ಬಾವಿಗೆ, ಈಗ ಬೋರ್ ಆದಾಗ ಹೋಗುವೆವು ಬೀರಿಗಾಗಿ ಬಾರಿಗೆ. ಶಬ್ದಗಳು ಅವ್ರು ಕ್ರಿಯೇಟ್ ಮಾಡ್ತಾರ. ಅವ್ರು ನಮ್ಗಿಂತ ಮುಂದೆ ಅದಾರ, ಅದಕ್ಕೆ ನಮ್ಮ ಮುಂದೆ ಕೂತಿರ್ತಾರ. ನಮ್ಗಿಂತ ಮುಂದೆ ಹೋಗ್ತಾರೆ, ಹಂಗ ಮುಂದೆ ಹೋಗ ದುಶ್ಚಟಗಳಿಂದ ದೂರ ಆಗುವುದು. ಇದು ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು. ನಮ್ಮಲ್ಲಿ ಯೋಜನೆ ಬೇಕು, ಯೋಚನೆನೂ ಬೇಕು, ವಾಗ ಪ್ರಯೋಜನ. ಅನುಭವನೂ ಬೇಕು, ಅನುಭವನೂ ಬೇಕು. ಚಿಂತೆ ಬೇಕು, ಚಿಂತನೆನೂ ಬೇಕು. ಅವಾಗ ಅರ್ಥಪೂರ್ಣ. ಸೊ ಆ ದೃಷ್ಟಿಯಿಂದ ಇದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಈಗ ನಾ ಸ್ಟಾರ್ಟ್ ಮಾಡಿ 3 ನಿಮಿಷ ಮುಗಿಸ್ತೀನಿ. ಪರವಾಗಿಲ್ಲ. ಹಂಗೆ ಮುಗ್ದಾವ ನಮ್ಮ ಹಾಡು, ಉಳ್ದಾವ ನಮ್ಮ ಜೋಳ ಅಂತಾರಲ್ಲ, ಅದು ಇನ್ನೂ ಅದಾವ, ಬಹಳ ಚಂದ ಅದ. ಯಾಕಂದ್ರೆ ಸರ್ ಮಾತಾಡೋದು ಒಬ್ಬ ಶಾಬಾಸ್ ಅಂದ್ಬಿಟ್ಟ, ನಮ್ಗೆ ಬಹಳ ಖುಷಿ ಆಗ್ತಿದೆ. ಅರ್ಥ ಜಲ್ದಿ ಆಗ್ತದಂತೆ. ಕೆಲವು ಮಂದಿ ಅರ್ಥ ಆಗುದಿಲ್ಲ, ಬರೀ ವ್ಯರ್ಥ ಆಗ್ತದೆ. ಐ ವಾಸ್ ವೆರಿ ಮಚ್ ಹ್ಯಾಪಿ. ಇಲ್ಲಿ ಅದು ಪಂಚ ನಿಂತಲ್ಲ, ಸರ್ ಮಾತಾಡೋದು ಕೊಟ್ಟಂತ ಪಂಚಿಗೆ ಒಬ್ರು ಹೇಳ್ಬಿಟ್ಟು ಶಾಬಾಸ್ ಕರೆಕ್ಟ್ ಹಾಕ ಅಂದ್ರೆ ಸತ್ಯವನ್ನು ನೋಡಿದ್ರೆ ಅವಾಗ ಪ್ರತಿಕ್ರಿಯೆ ಮಾಡುವಂತಹ ಯುವಕರು ಇಲ್ಲ. ಬಹಳ ಚಂದ ಕಾರ್ಯಕ್ರಮ ಅದ. ಅರ್ಜುನ್ಗೆ ನಾನು ಪದೇ ಪದೇ ಬರ್ಬೇಕಂತ ಅನ್ಸದ. ನನಗೆ ಹಿಂಗೆ ಮಂದಿ ಸಿಗ್ತಾರೆ, ಹಿಂಗಿರ್ತಾರೆ ಅಂದ್ರೆ ಸ್ವಲ್ಪ ಬರೀ ಹಾಸ್ಯಕ್ಕಾಗಿ. ಯಾಕಂದ್ರೆ ಇವತ್ತು ಹಾಸ್ಯ ಮಾಡುವಂತದ್ದು ಕಾರ್ಯಕ್ರಮ ಅಲ್ಲ, ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ನೆನಪಿಸುವ ಅಂತರ ಆ ಆತ್ಮವನ್ನು ಸಂತೈಸಬೇಕಾಗಿದೆ. ಅವರು ಸರ್ ಹೇಳ್ತಾ ಇದ್ರು, ಆ ಆತ್ಮದ ಇಲ್ಲಿ ಕೆಳಗೆ ನೋಡ್ತಾರ ನಮ್ಮ ಅರ್ಜುನ್ಗೆ ಹೇಗಿದೆ ಅಂತ ನೋಡಿದಾಗ ಅವರು ಬಹಳ ಆನಂದ ಆಗ್ತಾರೆ. ಎಲ್ಲರನ್ನೂ ಒಳ್ಳೆ ಮೌಲ್ಯಗಳನ್ನು ಕಲಿಸಿದಂತ ಒಂದು ವೇದಿಕೆ ಸಜ್ಜಾಗಿದೆ. ತಾಳ್ಮೆಯಿಂದ ಕೂರ್ತಾರೆ, ಜಾಪನನ್ನು ಹೇಳಕತ್ತಾರೆ, ಅವ್ರಿಗೆ ಆನಂದ ಆಗ್ತದೆ. ಆ ಆತ್ಮಕ್ಕೆ ಶಾಂತಿ ಸಿಗುವಂಗ ನಾವು ಈ ಕೆಲಸ ಮಾಡಬೇಕು. ಅವ್ರ ಫೋಟೋ ಹಚ್ಚಿ ಪೂಜೆ ಮಾಡಿದ್ರೆ ಸಾಲದು, ಅದು ಮಾಡಬಹುದು, ಮಾಡಲೇಬೇಕು, ಅದು ಕೂಡ ಬೇಕು. ಆದ್ರೆ ಮೌಲ್ಯಗಳನ್ನು ಕಲಿಸೋದು, ಪಾಸಿಂಗ್ ಆನ್ ದಿ ಇನ್ಫಾರ್ಮೇಶನ್. ನಮ್ಮ ಕಡೆ ಇರ್ತಕ್ಕಂಥ ಅನುಭವ ಪಾಸ್ ಮಾಡ್ತಾರಲ್ಲ, ಮಂದಿ ಪಾಸ್ ಆಗ್ತಾರೆ, ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ. ನಮ್ಮ ಕಾಲೇಜ್ಗಳಲ್ಲಿ 300 ಮಂದಿ ಹುಡುಗರು ಬರ್ತಾರಂತ. ಒಂದು ಬಸ್ ಪಾಸ್ ತೊಳಗೆ ಬರ್ತಾರೆ,
ಪರೀಕ್ಷೆ ಪಾಸ್ ಆಗಿ ಬರ್ತಾರೆ, ಕೆಲವು ಮಂದಿ ಟೈಮ್ ಪಾಸ್ಗೆ ಬರ್ತಾರೆ. ಹಂಗಾಗಬಾರ್ದು. ಇಲ್ಲಿ ಟೈಮ್ ಪಾಸ್ ಮಾಡ್ತಾರೆ, ವೆರಿ ಸೀರಿಯಸ್ ಆಗ್ತಾ ಇದ್ದಾರೆ. ಇವಾಗ ನಿಮ್ಗೆ ಅರ್ಥ ಆಗಿದೆ, ಒಳ್ಳೆ ಕಲ್ಚರ್ ಕಲಿಸಿದ್ದಾರೆ, ಅವ್ರ ಜೀವನ ಸಂದೇಶ ಹೇಳಿದ್ದಾರೆ. ನಾನು ಹಾಗೆ ಕೆಲವು ಮಾತಾಡ್ತೇನೆ ಮತ್ತು ಕವಿಗಳಿಗೆ ಅವಕಾಶ ಕೊಡ್ತೀನಿ, ಒಳ್ಳೆಯ ಗುರುಗಳನ್ನು ನೆನಪಿಸಿದ್ದೀನಿ. ಎಲ್ಲ ನೋಡಿದಾಗ ನನಗಂತೂ ಬಹಳ ಅತ್ಯಂತ ಆನಂದ ಆಗಿದೆ. ಇಂಥ ಕಾರ್ಯಕ್ರಮಗಳು ಅವಾಗ ನಡೀಲಿ. ಮತ್ತೆ ಅವಕಾಶ ಸಿಕ್ಕಾಗ ಕರೆದ್ರು ಬರ್ತೀನಿ, ಕರೀದೇ ಇದ್ರು ಬರ್ತೀನಿ. ಕರೆದ್ರು ಬರಬೇಕಂತಾರೆ, ಕರೆದ್ರೆ ಬರ್ಬೇಕಂತಲ್ಲ, ಎಲ್ಲಿ ಕರೆದಪ್ಪ, ಕರೀದೇ ಇದ್ರು ನಂಗೆ ಬರ್ತೀನಿ. ಯಾಕಂದ್ರೆ ಒಳ್ಳೆದನ್ನ ನೋಡ್ಬೇಕಂದ್ರೆ ನಮ್ಗೆ ಬಹಳ ಇಂಥ ಒಂದು ಅಪರೂಪದ ಕಾರ್ಯಕ್ರಮ, ಅಪರೂಪದ ಕಾರ್ಯಕ್ರಮ ಭಾಗವಾಗುವಂತ ಭಾಗ್ಯ ನನಗೆ ಸಿಗ್ತಲ್ಲ ಅಂತಕ್ಕಂಥ ಒಂದು ಆನಂದದೊಂದಿಗೆ, ನೆಮ್ಮದಿಯೊಂದಿಗೆ, ಮತ್ತೆ ಇಂಥ ಹಿರಿಯರ ಮಧ್ಯದಲ್ಲಿ ಮಾತಾಡೋದು. ಒಂದು ಕಡೆ ಗುರುಗಳನ್ನು ನೋಡಿ ಬಹಳ ಆನಂದ ಆಯಿತು, ನಮ್ಮ ಶಾಸಕರು ನೋಡಿ ಕೂಡ ಅವ್ರು ಇನ್ನೂ ರಾಜಕೀಯ ಭವಿಷ್ಯ ಚೆನ್ನಾಗಿ ಆಗ್ಬೇಕಂತಕ್ಕಂಥ ಒಂದು ಆಸೆ ಇದೆ. ಇಂಥವ್ರು ನಾಯಕರಿರಬೇಕು. ನಾ ಯಾಕೆ ಆಗ್ಬೇಕಂತ ಪ್ರಶ್ನೆ ಮಾಡ್ಕೊಳ್ಳೋದು. ನಾ ಯಾಕೆ ಆಗ್ಬೇಕು, ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯುವಕರು. ಹೆಲ್ತ್ ಚಲೋ ಇಲ್ಲ, ಇನ್ನೂ ಚೆನ್ನಾಗಿ ಮುಂದೆ ಭವಿಷ್ಯ ಇದೆ. ಅಂಥವ್ರ ಮಧ್ಯದಲ್ಲಿ ಕೆಲವು ಮಾತಾಡ್ಲಿಕ್ಕೆ ಅವಕಾಶ ಇದೆ. ಬಹಳ ಆನಂದ ಆಯಿತು. ಈ ಕಾರ್ಯಕ್ರಮದ ಸಂಚಾಲಕರಿಗೆ, ಹಿಂಚಾಲಕರಿಗೆ, ಮುಂಚಾಲಕರಿಗೆ ಎಲ್ಲರಿಗೂ ನಮಿಸಿ ನನ್ನ ಭಾಷಣವನ್ನು ಈ ಖಂಡಿತವಾಗಿ ಮುಗಿಸ್ತೇನೆ. ಇಲ್ಲಿವರೆಗೂ ನಮ್ಮೆಲ್ಲರನ್ನ ರಂಜಿಸಿ ಹಾಗೂ ಮಂತ್ರಮುಗ್ಧರನ್ನಾಗಿ ಮಾಡಿರ್ತಕ್ಕಂಥ ಎಂ.ಡಿ. ದಿಲ್ಶಾ ಸಾಹೇಬರಿಗೆ ಧನ್ಯವಾದಗಳು. ಈಗ ವಿಶೇಷ ಅಧ್ಯಯನಕ್ಕಾಗಿ ಅರ್ಜುನ್ಗಿ ಗ್ರಾಮದಿಂದ ನಮ್ಮ ಅಂಬಲೀಸರು ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್ ದೇಶಕ್ಕೆ ಪ್ರವಾಸವನ್ನು ಕೈಗೊಳ್ಳಿದ್ದಾರೆ. ಅವರಿಗೆ ಅರ್ಜುನ್ಗಿಯ ಸಮಸ್ತ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು. ಅವರ ಪ್ರವಾಸ ಅತ್ಯಂತ ಹಿತಕರವಾಗಲಿ ಅಂತಕ್ಕಂಥ ಆಶಯದೊಂದಿಗೆ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಕೆ.ಜಿ. ದೇಸಾಯಿ ಅವರು ಅವರಿಗೊಂದು ಮಾಲೆ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಕೊಡುವ ಮುಖಾಂತರ ಅವರಿಗೆ ಸನ್ಮಾನಿಸಬೇಕಂತ ಕೇಳ್ಕೊತಾ ಇದ್ದಾರೆ. ಇದೇ ತಿಂಗಳ ದಿನಾಂಕ 27-28 ಮಲೇಷಿಯಾದ ಕೌಲಾಲಂಪುರ್ನಲ್ಲಿ ನಡೆಯುವಂತಹ ಎನ್ವೈರನ್ಮೆಂಟ್ ಮೇಲೆ, ಪರ್ಯಾವರಣ ವಿಷಯದ ಮೇಲೆ ಪ್ರಬಂಧವನ್ನ ಮಂಡಿಸಲಿಕ್ಕೆ ಕೌಲಾಲಂಪುರಕ್ಕೆ ನನ್ನ ಮಿತ್ರರೊಂದಿಗೆ ಹೋಗ್ತಾ ಇದ್ದೀನಿ. ಹಾಗೆಯೇ ಅಲ್ಲೇ ಸಮೀಪದಲ್ಲಿರ್ತಕ್ಕಂಥ ಸಿಂಗಾಪುರ ಮತ್ತು ಥೈಲ್ಯಾಂಡ್ಗಳನ್ನ ನೋಡಿ ಬರಬೇಕೆಂಬ ಆಶೆಯೊಂದಿಗೆ ಇದು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ನನ್ನ ಪ್ರಯಾಣಕ್ಕೆ ಹೂಮಾಲೆಯನ್ನ ಹಾಕಿ ನನ್ನ ಪ್ರಯಾಣಕ್ಕೆ ಶುಭ ಕಾಮನೆಗಳನ್ನ ಹೇಳ್ತಾ ಇರ್ತಕ್ಕಂಥ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಸ್ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಯೋಧರು ಸಹ ನನ್ನ ಸುಖ ಪ್ರಯಾಣಕ್ಕಾಗಿ ಆಶೀರ್ವದಿಸುತ್ತಾರೆ ಅಂತ ಹೇಳಿ ನನ್ನ ಮಾತು. ಧನ್ಯವಾದಗಳು ಶಿಕ್ಷಕರಿಗೆ. ಅದೇ ರೀತಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಅಡಿಯಪ್ಪ ಅಂಬ್ಲಿಯವರ ಮೊಮ್ಮಗರಾಗಿರ್ತಕ್ಕಂಥ ಶರತ್ ಅಂಬ್ಲಿಯವರ ಶಿಕ್ಷಕರು ಒಂದೆರಡು ಮಾತುಗಳನ್ನ ಹೇಳಿದ್ದಾರೆ. ಈ ಸಂಜೆಯಲ್ಲಿ ನಡೆಸಿದ ಕಾರ್ಯಕ್ರಮದಲ್ಲಿ ನಿಗೂಢ ಶಕ್ತಿಯನ್ನು ಅಂತರಾಳದಲ್ಲಿ ಸ್ಮರಿಸುತ್ತಾ ಸಿದ್ದರಾಮೇಶ್ವರನ ದೀರ್ಘದಂಡ ನಮನಗಳನ್ನು ಹಾಕುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಉಪನ್ಯಾಸನವನ್ನು ನೀಡಿ ನಮ್ಮೆಲ್ಲರ ನಗುವನ್ನ ಹೆಚ್ಚಿಸಿರ್ತಕ್ಕಂಥದ್ದು. ನನಗೇನಾದ್ರೂ ಮಾತಾಡ್ತಾ ಇದ್ರೆ ಸೂರ್ಯನ ಮುಂದೆ ಚಿಮಣಿ ಹಚ್ಚಿದಂಗೆ. ಯಾಕಂದ್ರೆ ನಾನು ಹಿಂಗಾಗಿ ಮಾತನಾಡ್ಬೇಕಂತಕ್ಕಂಥ ಹಂಬಲ ಬೆಳೀತಿರ್ಬೇಕಾದ್ರೆ ಅವರ ಉಪನ್ಯಾಸಗಳನ್ನು ನೋಡಿ. ಯಾಕಂದ್ರೆ ಅಡಿಯಪ್ಪ ಅಂಬ್ಲಿಯವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮ ಅಂಬ್ಲಿಯವರ ಅವ್ರ ಜೊತೆ ನಾನು ಬೆಳೆದಿರ್ತಕ್ಕಂಥದ್ದು. 2 ವರ್ಷಗಳ ಹಿಂದೆ ದೈವಾಧೀನರಾಗಕ್ಕಿಂತ ಮುಂಚೆ ಅವ್ರ ಜೊತೆ ನಾನು ಅನುತನಗಳನ್ನು ಹಂಚಿಕೊಂಡಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ
ಧೀರರಾಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ನೆನೆಸಿದ್ರೆ ಅವಳ ಹೆಸರು ಕೂಡ ನೆನಪಿಗೆ ಬರ್ತದೆ. ದಾನವನ್ನ ಮಾಡ್ಬೇಕಾದ್ರೆ ಹಿಂದ್ ಮುಂದೆ ನೋಡ್ತಕ್ಕಂಥ ಇವತ್ತಿನ ಒಂದೊಂದು ಆ ಕಾಲದಲ್ಲಿ ಇದ್ರು, ಈ ಕಾಲದಲ್ಲಿ ಇದ್ರು. ಒಬ್ಬೊಬ್ರು ಕೈ ತೊಳ್ಕೊಂಡು ಕಾಯಿಗೆಯನ್ನು ಹೊಡಿತಕ್ಕಂಥ ಒಂದು ಸಂಪ್ರದಾಯನ ಬೆಳೆಸ್ಕೊಂಡಿರ್ತಾರೆ. ಆದ್ರೆ ಅಂಬ್ಲಿ ಮಣಿತನದಲ್ಲಿ ಇರೋದು ಶ್ರೀಮಂತಿಕೆ ಅಲ್ಲ, ಹೃದಯ ಶ್ರೀಮಂತಿಕೆ ಮತ್ತು ಜನರನ್ನ ಕಷ್ಟ ಕಂಡೋಟಲೆಗಳಿಗೆ ಸಹಾಯ ಆಗ್ತಕ್ಕಂಥದ್ದು. ಇವತ್ತಿನ ದಿನ ನನ್ನ ಹಿಡ್ಕೊಂಡು ಇವ್ರು ಜಿಲ್ತಾರ್ ಸರ್ ಹೇಳಿದ್ರು, ಮದುವೆ ಆದ್ಮೇಲೆ 1 ವರ್ಷ ಮಾತ್ರ ಸಂತೋಷ ಆಗಿರ್ಬೇಕು. ನನ್ನ ಜೀವನದಲ್ಲಿ ಕೆಲವು ಅನುಭವ ಆಗ್ತಾ ಇದೆ ಅಂತ ಧರ್ಮ ಪತ್ನಿಗಳು ಇರತಕ್ಕಂಥವ್ರು 4 ತೊಲೆ ಬಂಗಾರ 5 ತೊಲೆ ಬಂಗಾರ ಕೊಡಂತಕ್ಕಂಥ ಭಾವನೆಯನ್ನು ಕಿರಿಕಿರಿಯನ್ನು ಕೊಡ್ತಕ್ಕಂಥ ಸಂಪ್ರದಾಯಗಳಿರ್ತಾರೆ. ತನ್ನ ಪತಿ ಮತ್ತು ಭಾವನವರು ಕೇಳಿದಾಗ ಧರ್ಮ ಸಂತೋಷದಿಂದ, ಯಾರಾದ್ರೂ ಇವತ್ತಿನ ದಿವಸ ನಾವೇನು ಕೇಳಿದ್ರೆ ನಮ್ಮ ಅಪ್ಪ ಕೊಟ್ಟಿದ ಮೇಲೆ ಕಣ್ಣೆತ್ತಿದ್ದೀನಿ ಅನ್ನುವಂಥ ಸಂಪ್ರದಾಯ ಇವತ್ತು ನಾವು ಬೆಳೆಸ್ಕೊಂಡಿದ್ವಿ. ಒಂದಿನ ನಾನು ನಮ್ಮ ತಂದೆಯವರು ನಾನು ಶಾಲೆ ಕೆಳಗಿದ್ದಾಗ ಅಲ್ಲಿ ಬಿಜಾಪುರದಲ್ಲಿ ಬರ್ತಾ ಇದ್ದೆ. ಬ್ಯಾಂಕ್ನಿಂದ ಅವರಿಗೆ ಇರ್ತಕ್ಕಂಥ ನಿವೃತ್ತಿ ವೇತನ ಸೇವಾ ಯೋಜನೆ ಬರ್ತಾ ಇತ್ತು. ಬ್ಯಾಂಕ್ನಿಂದ ಬರೋ ಮುಂದೆ ನಾನು ಅಂದೆ, ಅಜ್ಜಿ ಆಟೋದಲ್ಲಿ ಹೋಗೋಣ, ಇನ್ನೂ ನಿನ್ನ ಹುಚ್ಚ 5 ರೂಪಾಯಿ ಉಳಿಸಿದ್ರೆ ಮುಂದೆ ಬಂದಿತ್ತು. ಅಜ್ಜಿ ನಿನಗಾಗಿ ಕೊಡ್ತಾರಲ್ಲ ಸಂಬಳ, ಯಾರಿಗೆ ಆಗಿತ್ತು ಹೋಗ್ತೀಯ, ನನ್ನಲ್ಲಿರ್ತಕ್ಕಂಥದ್ದು ಇರಬಾರ್ದು, ಅವ್ರು ಯಾರೋ ಒಬ್ರು ನೆನೆಸ್ತಾರಲ್ಲ ಅಷ್ಟಾಗ್ತ ಅಂತ ಒಂದನ್ನ ಧರ್ಮ ಪತ್ನಿಯಾಗಿ ಇಟ್ಕೊಂಡ್ತಕ್ಕಂಥ ಚೆನ್ನಮ್ಮ ಅಂಬ್ಲಿಯವ್ರ ಬಗ್ಗೆ ನಾನು ಹೇಳ್ಬೇಕಂತಕ್ಕಂಥ ವಿಚಾರ ಇತ್ತು. ನಾನು ಚಿಕ್ಕವನಾಗಿದ್ದಾಗ ಇದು ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಮ್ಮ ಊರಲ್ಲಿ ಎಷ್ಟೋ ಜನ ಏನೋ ಬಂದು ಮಹಾನುಭಾವರು ಬಂದು ಹೋಗ್ತಾ ಇದ್ರು. ಅವ್ರಿಗೆ ಅಂಬ್ಲಿಯರ ಹೆಸರನ್ನ ಎತ್ತಿರ್ತಕ್ಕಂಥ ವಿಚಾರಗಳು ಗೊತ್ತಾಗ್ತಾ ಇರಲಿಲ್ಲ ನನಗೆ. ಈ ಊರಲ್ಲಿ ಒಬ್ರು ಸ್ವತಂತ್ರವಾಗಿದ್ರು, ಕರ್ನಾಟಕ ಸರ್ದಾರ್ ಪಟೇಲ್ ಅಂತಕ್ಕಂಥ ಚನ್ನಬಸಪ್ಪ ಅಂಬ್ಲಿಯವರು ಇದ್ರು ಅಂತಕ್ಕಂಥದ್ದನ್ನ ಗೊತ್ತು ಮಾಡ್ತಿರ್ತಕ್ಕಂಥವ್ರು ಮಹಾನುಭಾವರು. ಇವತ್ತು ಅನ್ನವನ್ನು ಉಂಡಿರ್ತಕ್ಕಂಥ ನೆನೆದೇ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಏನೋ ಒಂದು ಮಹಾನುಭಾವರನ್ನ ನೆನೆಸಿರ್ತಕ್ಕಂಥ ಒಂದು ವೇದಿಕೆಗೆ ಮಹನೀಯವಾಗಿರ್ತಕ್ಕಂಥ ಕಾಳಜಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಂತ ಒಬ್ಬ ಇತಿಹಾಸ ನಿರ್ಮಾಣಕಾರರನ್ನ ನಾವೆಲ್ಲರೂ ನೆನೆಸಿಕೊಳ್ಬೇಕಾಗಿರ್ತದೆ. ಕಮಲ ಕೆಸರಲ್ಲಿ ಆಳ್ತದೆ ಅಂತಕ್ಕಂಥ ಉದಾಹರಣೆಗೆ ಲಕ್ಷ್ಮಣ ಜಮದಾಡಿ 2ನೇ ಕವನ ಸಂಕಲನವನ್ನು ಬರೆದು ಮುಂದಿನ ಒಂದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಪ್ರಸಿದ್ಧಿಯನ್ನು ಪಡಿತಕ್ಕಂಥ ಕವನಗಳನ್ನು ರಚಿಸಲಿ ಅನ್ನುವಂತ ಆಶಾಭಾವನೆಯನ್ನು ಇಟ್ಕೊಳ್ತಾ ಈ ವೇದಿಕೆ ಮೇಲೆ ಎಷ್ಟೋ ಗಣ್ಯರು ನಾನು ಹೇಳಿದಾಗೆ ಸೂರ್ಯನ ಮುಂದೆ ಚಿಮಣಿ ಬಾಳತ್ ಮಾತಾಡ್ಬಾರ್ದು. ಯಾಕಂದ್ರೆ ಅದಕ್ಕೆ ಬೆಳಕನ್ನೇ ಕೊಡಕ್ಕಾಗಲ್ಲ. ಅಂತ ಮಹಾನುಭಾವರನ್ನ ಜೀವಕ ದರ್ಶನವನ್ನ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ಲಕ್ಷ್ಮಣ ಜಮದಾಡಿ ಅವರ ರೂವಾರಿಗಳಾಗಿದ್ದಾರೆ ಇವತ್ತು ಅಂತ ಹೇಳ್ತಾ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಕನಸು ಮನಸ್ಸಿನಲ್ಲಿ ನನ್ಗೆ ಗೊತ್ತಿದ್ದಲ್ಲ, ನಾನು ಅಂತ ಇದೆ ನಮಗೆ ಶಿಕ್ಷಕನಾಗಿ ಅಪ್ಪ ಏನಪ್ಪಾ ಇದು ಜೀವನದಲ್ಲಿ ಎಂತಿಂತವ್ರಿಗೆ ಬೆಲೆ ಇರ್ತದೆ, ಅದ ಏನೋ ತ್ಯಾಗ ಮಾಡಿ ಹೋದ ಯಾರು ನೆನೆಸ್ತಾರೆ ಏನ್ ಮಾಡ್ತಾರೆ ಪುಸ್ತ ಮಾಸ್ತರ್ ಅಂತ ನೆಮ್ಮದಿ ಯಾರು ಇರಲ್ಲ. ನಮ್ಮ ತಂದೆ ಹೇಳ್ತಕ್ಕಂಥ ಸ್ಫೂರ್ತಿ ಮಾತುಗಳು ನಮ್ಮ ತಂದೆಯಲ್ಲಿರ್ತಕ್ಕಂಥ ಶಾಂತ ಗುಣಗಳು ಒಂದೊಂದು ನನಗೆ ಅನುಸರಣೆ ಆಗ್ತವೆ. ಇಂಥ ಮಹಾನುಭಾವರ ಧರ್ಮ ಪತ್ನಿಯನ್ನ ಇವರು ಸಾಯುವಾಗ ನಾನು 5ನೇ ಇದ್ದೆ. ಅವ್ರ ನೆನಪನ್ನ ನಾನು ಬಿಜಾಪುರಕ್ಕೆ ಹೋಗುವಾಗ ಒಂದು ಕೋಲಿಟ್ಕೊಂಡು ಹೋಗತ್ತಮ್ಮ ನಡೆಯುತ್ತಮ್ಮ ಅಂತೀನಿ. ಅಂತದನ್ನ ನೆನಪನ್ನ ಕಟ್ಕೊಂಡು ಮುಂದಿನ ಈ ಒಂದು ಅರ್ಜುನಿಗೆಯಲ್ಲಿ ಈ ಪಂಚ ಪಾಂಡವರಾಗಿ ಮುಂದೆ 5 ಜನ ಪಂಚ ಪಾಂಡವರಾಗಿ ಬೆಳೀಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟರೆ ಅನಂತ ಧನ್ಯವಾದಗಳು. ಇಲ್ಲಿವರೆಗೆ ತಮ್ಮ ಭಾವನೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶರತ್ ಶಿಕ್ಷಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ. ಮಾನ್ಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಶಿವಾನಂದ ಪಾಟೀಲ್ ಅಧ್ಯಕ್ಷೀಯ ಭಾಷಣವನ್ನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಗ್ರಾಮದ ಸಕಲ ಆರಾಧ್ಯ ದೇವರುಗಳನ್ನ ಅಂತರಾಳದಲ್ಲಿ ನೆನೆದು ಇವತ್ತಿನ ಸ್ವಾತಂತ್ರ್ಯ ಯೋಧರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಉಪನ್ಯಾಸಕರಾಗಿರ್ತಕ್ಕಂಥ ಪ್ರೊಫೆಸರ್ ಕನಂಬ್ರಿ ಅವರೇ, ಪ್ರೊಫೆಸರ್ ದಿಲ್ಶಾದ್ ಅವರೇ ಹಾಗೂ ನಿವೃತ್ತ ಮುಖ್ಯ ಗುರುಗಳಾಗಿರ್ತಕ್ಕಂಥ ಕುಲಕರ್ಣಿ ಅವರೇ, ಊರಿನ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಕೆಜಿ ದೇಸಾಯಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಕಲ ದಾನಿಗಳೇ, ಹಿರಿಯರೇ, ಊರಿನ ತಾಯಂದ್ರೆ ಆತ್ಮೀಯರು, ಪ್ರಾಯಶಃ ನನಗನ್ನಿಸ್ತದೆ ಈ ಸಭೆ ಬಹಳ ತನ್ನ ಖ್ಯಾತಿಯನ್ನ ಸೃಷ್ಟಿಸ್ತಾ ಇದೆ ಅಂದ್ರೆ ಅದು ತಪ್ಪಾಗಿರಲಿಲ್ಲ. ಇವತ್ತು ಸ್ವಾತಂತ್ರ್ಯ ಯೋಧರನ್ನ ನೆನೆಸುವುದು ಬಹಳ ಕಷ್ಟಕರ ಸಂಗತಿ.
ಯಾಕಂದ್ರೆ ಈಗ ನಾವೆಲ್ಲ ಸ್ವತಂತ್ರರಾಗ್ಬಿಟ್ಟಿದ್ದೀವಿ. ನನಗೆ ಮೊನ್ನೆನೆ ಪ್ರಾಯಶಃ ಒಂದು ಘಟನೆ ನನ್ನ ಕಣ್ಣೆದುರಿಗೆ ಘಟಿಸಿತು. ಸ್ವಾತಂತ್ರ್ಯ ಯೋಧರು ಇವತ್ತಿನ ಸ್ಥಿತಿಗತಿ ಹೇಗಿದೆಯಪ್ಪ ಅಂತಂದ್ರೆ ಪ್ರಾಯಶಃ ನೀವು ದುಬೆ ಅವ್ರ ಮನೆಯನ್ನ ನೋಡ್ಲಿಕ್ಕೆ ಹೋಗ್ಬೇಕು. ಅಂಬ್ಲಿಯವರು, ದುಬೆ ಅವರು, NK ಉಪಾಧ್ಯಾಯರು, ಎಷ್ಟೋ ಜನ ಇವತ್ತು ಬಿಜಾಪುರದಲ್ಲಿ ಸ್ವಾತಂತ್ರ್ಯ ಯೋಧರು ಹಸ್ತಂಗತರಾಗಿದ್ದಾರೆ. ಆದರೆ ಇವತ್ತು ದುರ್ದೈವಶ ಇವತ್ತು ಅವರ ಪುಣ್ಯ ಸ್ಮರಣೆಯನ್ನ ನಮ್ಮಂತವ್ರು ಮಾಡಬೇಕಾದ್ರೆ ನೀವು ಮಾಡ್ತಾ ಇದ್ದೀರಿ. ಇದು ನನಗೂ ಒಂದು ನೋವಿನ ಸಂಗತಿ. ಈಗ ತಾನೇ ದಿಲ್ಶಾದ್ ಅವರು ಒಂದು ಮಾತು ಹೇಳಿದ್ರು. ಅದು ಕಬೀರನ ಪಂಕ್ತಿ ನನಗನ್ಸು ಮಟ್ಟಿಗೆ ಪ್ರಾಯಶಃ ನನಗೆ ನೆನಪಿದೆ. जब तुम जग में आए जग हंसे तुम रोए आगे चलकर ऐसे करनी करते चलो कबीरा जब तुम जग से जाए जग रोए तुम हंसे. ಪ್ರಾಯಶಃ ಮಗು ಮನೆಯಲ್ಲಿ ಹುಟ್ಟಿದಾಗ ಅದು ಅಳದೇ ಇದ್ರೆ ಡಾಕ್ಟರ್ಗಳು ಅದನ್ನು ಹೊಡೆದು ಅಳಿಸ್ತಾರೆ. ಅದು ಅಳಲಿಲ್ಲ ಅಂದ್ರೆ ಅದು ಉಳಿದಿಲ್ಲ. ಅದು ಅಳಬೇಕು, ಆವಾಗ ನಾವು ನಗುತ್ತೀವಿ. ಆ ಮಗು ದೊಡ್ಡದಾಗಿ ಮುಂದೆ ಸಮಾಜದಲ್ಲಿ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತದೆ. ಯಾವಾಗ ಅದು ನಮ್ಮನ್ನು ಬಿಟ್ಟು ಅಗಲ್ತದೆ ಅವಾಗ ಜಗತ್ತು ಅಳಸ್ತದೆ, ಅವನ್ ಮಾತ್ರ ನಗ್ತಾ ನಗ್ತಾ ಹೋಗ್ತಾ ಇರ್ತಾನೆ. ನೀವು ನೋಡ್ತೀರಿ ಕೆಲವೊಬ್ರು ಸತ್ತಾಗ ಅವರು ಶತ್ರು ಜೀವಂತರಾಗಿ ಕಾಣ್ತಾರೆ. ಇನ್ನು ಕೆಲವೊಬ್ರು ಮುಖ ನಾವು ನೋಡಕ್ಕೆ ಹೋಗುದು ಏನು ರಣ ಹದ್ದಂದಪ್ಪ ಆಗ್ತದೆ. ನಿಮಗೆ ಗೊತ್ತದ ಕೆಲವೊಬ್ರು ಮಣ್ಣು ಮಾಡಾಗ ಮುಚ್ಚು ಮಣ್ಣು ಮಾಡ್ತೀವಿ ನಾವು, ಮುಖಾನೇ ನೋಡಂಗಿರುವುದಿಲ್ಲ. ಯಾಕ್ರಿ ಅಂತ ಸ್ಥಿತಿನೂ ನಾವು ಬಾಳ್ ನೋಡಿ. ಅಂದ್ರೆ ಅಂತ ಪಂಕ್ತಿಗೆ ಇವತ್ತು ಯಾರು ಸೇರ್ತಾರಪ್ಪ ಅಂತ ಹೇಳಿದ್ರೆ ಅಡಿಯಪ್ಪ ಅಂಬ್ಲಿ ಅವ್ರು ಸೇರ್ತಾರೆ ಅಂತ ಹೇಳಿ ನಾನು ಹೇಳಬೇಕಾಗಿದೆ. ಇಷ್ಟೇ. ಇವತ್ತು ನಾವೆಲ್ಲ ಹುಟ್ಟಿದವ್ರದ್ದೆಲ್ಲರದು ಜಯಂತಿ ಆಚರಣೆ ಆಗುವುದಿಲ್ಲ, ಸತ್ತವ್ರದ್ದೆಲ್ಲರದು ಪುಣ್ಯತಿಥಿ ಆಗುವುದಿಲ್ಲ. ಸಮಾಜದಲ್ಲಿ ಕೆಲವೊಬ್ಬರದ್ದು ಮಾತ್ರ ಆಗ್ತದೆ. ಇವತ್ತು ಜಗತ್ತಿನಾಗ 600 ಕೋಟಿ ಜನ ಅದ, ಎಲ್ಲರಿಗೂ ಪುಣ್ಯತಿಥಿ ಮಾಡೋಕ್ಕಾಗುವುದಿಲ್ಲ, ಎಲ್ಲರದು ಜಯಂತಿ ನಾವು ಮಾಡ್ಲಿಕ್ಕಾಗುದಿಲ್ಲ. ಆದ್ರೆ ಕೆಲವೊಬ್ರದ್ದು ಮಾತ್ರ ಆಗ್ತದೆ. ಯಾಕಂದ್ರೆ ಸಮಾಜಕ್ಕಾಗಿ ಅವರು ತಮ್ಮನ್ನು ತಾವು ಮುಡುಪಾಗಿಟ್ಟಿರ್ತಾರೆ. ಆದ್ರೆ ನಾವು ಆ ಪಂಕ್ತಿಯಲ್ಲಿ ಸೇರೋದು ಬಹಳ ಕಷ್ಟ. ಆದ್ರೆ ಪ್ರಾಯಶಃ ಇವತ್ತು ಒಂದು ನನಗೆ ಹೆಮ್ಮೆ ಸಂಗತಿ ಏನಂದ್ರೆ ಚನ್ನಬಸಪ್ಪಣ್ಣ ಅಂಬ್ಲಿಯವ್ರ ಬಗ್ಗೆ ನಾನು ಬಹಳ ಕೇಳಿದ್ದೆ. ಆದ್ರೆ ಇವತ್ತು ಒಂದು ಮಾತು ನನಗೆ ಹಿರಿಯರು ಹೇಳ್ತಿದ್ರು. ಅವ್ರು ಎಂತವ್ರಪ್ಪ ಅಂತಂದ್ರೆ ಬಹಳ ಹಠಮಾರಿ. ಒಂದು ಕಾಲದಲ್ಲಿ ನಿಜಲಿಂಗಪ್ಪನವ್ರು ತೋರಿಸಿದವರು ಚನ್ನಬಸಪ್ಪ ಅಂಬ್ಲಿಯವ್ರನವರು ಅಂತ ಹೇಳ್ತಿದ್ರು. ಅಂದ್ರೆ ಅದ್ರ ಅರ್ಥ ಅವ್ರು ತೋರಿಸ್ಬೇಕಂದ್ರೆ ಅಷ್ಟು ಹಠಗಾರ ಎಲ್ಲ. ನಿಜಲಿಂಗಪ್ಪನವ್ರೇನು ತಪ್ಪು ಮಾಡಿಲ್ಲತ್ತಿಲ್ಲ, ಯಾವಾಗೂ ಒಂದು ತಿಳಿದು ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿಳಿಸ್ಕೊಡ್ತಕ್ಕಂಥ ಶಕ್ತಿ ಯಾರಿಗಿತ್ತಪ್ಪ ಅಂದ್ರೆ ಚನ್ನಬಸಪ್ಪ ಅಣ್ಣ ಅಂಬ್ಲಿಯವ್ರಿಗೆ. ಇವತ್ತು ಅಂಥವರ ಪ್ರಾಯಶಃ ತಮ್ಮನಾಗಿರ್ತಕ್ಕಂಥವ್ರು ನಾನು ಅಡವಪ್ಪಣ್ಣವ್ರ ಬಗ್ಗೆ ನನಗೆ ಕನ್ನಂಡಿಸಿದವರು ಹೇಳ್ತಾ ಬಂದ್ರು. ಹೆಂಗಪ್ಪ ಅಂದ್ರೆ ರಾಮಗ ಲಕ್ಷ್ಮಣ ಹೆಂಗ್ ತಮ್ಮಿದ್ದ ಅಂತ ಹೇಳಿದ್ರೆ ಚನ್ನಬಸಪ್ಪಣ್ಣ ಅಂಬ್ಲಿಗೆ ಪ್ರೇರಣೆ ಯಾರಪ್ಪ ಅಂದ್ರೆ ಅಡವೆಪ್ಪಣ್ಣ ಅಂತ ಹೇಳಿದ್ರು ನನಗವರು. ಅಂದ್ರೆ ಅಂತ ಒಬ್ಬ ತಮ್ಮನ್ ಪಡೆದಂತ ಅಂಬ್ಲಿಯವರಿಗೆ ಪ್ರಾಯಶಃ ಇವತ್ತು ನಾವು ಸ್ಮರಣೆ ಮಾಡತಕ್ಕಂಥದ್ದು ಬಹಳ ಕಡಿಮೆ. ಇವತ್ತು ಅವ್ರನ್ನ ಎಷ್ಟೇ ನಾವು ಹಾಡಿ ಹೊಗಳಿದ್ರು ಕಡಿಮೆ. ಇವತ್ತು ಸ್ವಾತಂತ್ರ್ಯ ಯೋಧರನ್ನ ನಾವು ಕಂದಿಲ್ಲ ಹುಡುಕುವಂತ ಸ್ಥಿತಿಗೆ ಬಂದಿವಿ. ಒಬ್ಬರು ಇಬ್ಬರು ಉಳಿದಾರೆ ಎಲ್ಲೋ. ಆದ್ರೆ ಇದ್ದವ್ರನ್ನಂತೂ ನಾವೆಲ್ಲರನ್ನೂ ಮರ್ತು ಬಿಟ್ಟಿವಿ. ಈಗ ಕೆಲವೊಬ್ಬ ಸ್ವಾತಂತ್ರ್ಯ ಯೋಧರ ಬಗ್ಗೆ ನಮಗೂ ಬಹಳ ನೋವಾಗ್ತದೆ ಒಂದೊಂದು ಸಂದರ್ಭದಲ್ಲಿ ಬಂದಾಗ.
ಅವ್ರ ಸ್ಥಿತಿಗತಿ ನೋಡಿದ್ರೆ ಸಮಾಜ ಎಷ್ಟು ಅಕೃತಜ್ಞ ಆಗಿದೆ ಅಂತ ಹೇಳಿದ್ರೆ ಅದು ಬಹಳ ಹುಚ್ಚದ ಮಾತು ಅನ್ನಿಸ್ತದೆ. ಯಾಕಂದ್ರೆ ಅವರು ಒಂದು ಕಾಲದಲ್ಲಿ ಮಾಡಿರ್ತಕ್ಕಂಥ ತ್ಯಾಗವನ್ನು ನಾವು ಇಷ್ಟು ಲಘು ಮರೆತು ಬಿಟ್ಟಿವಿ. ಸ್ವಾತಂತ್ರ್ಯ ಸಿಕ್ಕ 65 ವರ್ಷದೊಳಗೆ ಮರೆತು ಬಿಟ್ಟಿವಿ ನಾವು. ಇನ್ನು 100 ವರ್ಷ 200 ವರ್ಷದೊಳಗೆ ಏನೇನು ಮರಿತೀವೋ ಭಗವಂತನಿಗೆ. ಇವತ್ತು ಇಂಥ ಒಂದು ಕಾರ್ಯಕ್ರಮ ಇವತ್ತು ನೀವು ಯಾವುದೋ ಒಂದು ಪುಣ್ಯ ಸ್ಮರಣೆ ಜೊತೆಗೆ ಕವನ ಸಂಕಲನದ ಜೊತೆಗೆ ಮಾಡಿದ್ರೂ ಕೂಡ ಇದು ಭವಿಷ್ಯದಲ್ಲಿ ಒಂದು ಸ್ವಾತಂತ್ರ್ಯ ಯೋಧರನ್ನ ನೆನಸಿಸ್ತಕ್ಕಂಥ ಒಂದು ಸಭೆ ಸಮಾರಂಭ ಆಗಿ ಮಾರ್ಪಾಡು ಆಗ್ತದೆ ಅನ್ನೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ನನಗನ್ನಿಸ್ತದೆ. ಇದು ನಾಡ್ದು ಇದೇ ಒಂದು ಕಾರ್ಯಕ್ರಮ ಇವತ್ತು ಅರ್ಜುನಿಗಿಂದ ಪ್ರಾರಂಭ ಆಗಿದೆ. ಪ್ರಾಯಶಃ ನನಗನ್ನಿಸ್ತದೆ ಬಿಜಾಪುರ ಜನ ನಾವು ಬಹಳ ಅಕೃತಜ್ಞರು ಅಂತ ಹೇಳ್ಬೇಕಾಗ್ತದೆ. ಬಹಳಷ್ಟು ಜನ ಇವತ್ತು ಸ್ವಾತಂತ್ರ್ಯ ಯೋಧರು ಬಿಜಾಪುರ ಜಿಲ್ಲೆಯವರು ಅವತ್ತು ಮಹಾತ್ಮ ಗಾಂಧಿಯ ಕರೆಗೆ ಹೋಗೊಟ್ಟು ಏನೇನು ತ್ಯಾಗ ಮಾಡಿದ್ರು ಅನ್ನೋದ್ರಲ್ಲಿ ನಾವು ಎಷ್ಟು ಹೇಳಿದ್ರು ಅದು ಕಡಿಮೆ. ಇವತ್ತು ನಿಮ್ಮ ವಿದ್ಯಾದಾನಕ್ಕಾಗಿ ನೀವಿವತ್ತು ಭೂದಾನ ಮಾಡಿರ್ತಕ್ಕಂಥವ್ರನ್ನ ಸ್ಮರಣೆ ಕೂಡ ಮಾಡಿದ್ರು. ಅವಾಗ ಇಡೀ ದೇಶಕ್ಕಾಗಿ ತಮ್ಮ ಪ್ರಾಣನೇ ತ್ಯಾಗ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಅಂಬಲಿಯವರ ಮನೆತನ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಅಂತ ಒಂದು ಯಾಕಂದ್ರೆ ಅವ್ರಿಗೆ ಇಬ್ರು ಮಾತಾಡಿದ್ಮೇಲೆ 3 ಮಂದಿ ಮಾತಾಡಿದ್ಮೇಲೆ ನಮ್ಮ ಮಾತೇನು ನಡೆಯುವುದಿಲ್ಲ. ಯಾಕಂದ್ರೆ ಮನೆಯೊಳಗ ಹಿರಿ ಮಗ ಆಗ್ಬಿಟ್ಬಾರ್ದಂತ ಭಾಷಣಕಾರರಲ್ಲಿ ಕೊನೆ ಭಾಷಣಕಾರರಾಗಬಾರ್ದು. ಅಧ್ಯಕ್ಷನು ಆಗ್ಬಿಟ್ಟಿದೆ. ಒಂದು ಕನಂಬಿ ಸರ್ ಅಂತ ಗುರುಗಳು, ದಿಲ್ಶಾದವ್ರಂತ ಶಿಷ್ಯರು. ಈಗ ನಾವು ಯಾವ ಶಿಕ್ಷಿತೋ ಈಗ ನನಗೆ ಗೊತ್ತಾಗೋದಿಲ್ಲ. ಇನ್ನು ಅವ್ರ ಪರಂಪರೆಗೆ ನಾವಂತೂ ಸೇರುವುದಿಲ್ಲ. ಒಂದ್ ಮಾತು ನಾವು ಮಾತುಗಾರಲ್ಲ, ಸಾಧಕರು. ಆದ್ರೆ ನೀವಿಬ್ಬರ ಆರಾಧಕರು. ಇಷ್ಟು ಮಾತ್ರ ಹೇಳ್ತೀನಿ. ನೀವು ಮಾತನಾಡಿದ್ಮೇಲೆ ಪ್ರಾಯಶಃ ನನಗನ್ನಿಸ್ತದೆ ನಾವು ಮಾತನಾಡೋದು